ಈಗ ಆನ್ ಮಾಡಿದ್ಯಾ? ಯಾವಾಗ ಮಾಡಿದ್ದೆ? ಓಂಕಾರ ಮುಂಚೆ. ವೆರಿ ವೆರಿ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणस्पत आन शृण्वन्नोतिभिः सीदसाधनम्. शांति शांति शांति. ओम सहनावतु. वधीतमस्तु मा विद्विषावहै. ओम शांति शांति शांति. ओम जातवेदसे सुनवामसो ममराति यतो निदहाति वेद स न परिषदति दुर्गाणि विश्वा नावेव सिन्धुं दुरितात्यग्निः तामग्निवना तपसा ज्वलन्ति वैरोचनीं कर्मफलेषु जुष्टाः. दुर्गां देवीगुं शरणमहं प्रपद्ये सुतरसि तरसे नमः. अग्ने त्वं पारयानव्यो अस्मान् स्वस्तिभिरति दुर्गाणि विश्वा. पूश्च पृथ्वी बहुलान उर्वे भवातोकायतनयाय शय्योः. विश्वानिनो दुर्गः जातवेद सिन्धुं ननाव दुरितातिपर्षे. अग्ने अत्रिवन्मनसा गृणानो स्माकं बोध्यभिता तनूनां. ऋतनाजितगं सहमानमुग्रमग्निगुं पुवेम परमा सधस्तात्. स न परिषदति दुर्गाणि विश्वा देवो अतिदुरितात्यग्निः. प्रत्नोषिकमीढ्यो अध्वरेषु सलाच्च होता नव्यत्सत्से स्वाञ्चाग्ने तनुवं पिप्रयस्व स्मभ्यं च सौभगमायजस्व. गोभिर्जुष्टमयुजो निषिक्तं तवेन्द्रविष्णो रनुसं च देम. नाकस्य पृष्ठमभि संवसानो वैष्णवी लोक इह मादयन्ताम्. ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात्. ॐ शान्ति शान्ति शान्तिः. ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ನಿನಗೂ
ಭಕ್ತರಾಣೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನಗೆ ಆಣೆ ರಂಗ ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನಗೆ ಆಣೆ ರಂಗ ಎನ್ನ ನೀ ಕೈ ಬಿಟ್ಟು ಹೋದ ನಿನಗೆ ಆಣೆ ಎನ್ನ ನೀ ಕೈ ಬಿಟ್ಟು ಹೋದ ನಿನಗೆ ಆಣೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ ಪಂಚಕನಾದ ಎನಗೆ ಆಣೆ ರಂಗ ತನು ಮನ ಧನದಲ್ಲಿ ವಂಚಕನಾದ ಎನಗೆ ಆಣೆ ರಂಗ ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದ ನಿನಗೆ ಆಣೆ ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದ ನಿನಗೆ ಆಣೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ ಮನುಜರ ಸಂಗವ ಮಾಡಿ ಎನಗೆ ಆಣೆ ರಂಗ ಕಾಕು ಮನುಜರ ಸಂಗವ ಮಾಡಿ ಎನಗೆ ಆಣೆ ರಂಗ ಲೌಕಿಕವ ಬಿಡಿಸದಿದ್ದ ನಿನಗೆ ಆಣೆ ಲೌಕಿಕವ ಬಿಡಿಸದಿದ್ದ ನಿನಗೆ ಆಣೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ ಶಿಷ್ಟರ ಸಂಗ ಮಾಡದಿದ್ದ ಎನಗೆ ಆಣೆ ರಂಗ ಶಿಷ್ಟರ ಸಂಗವ ಮಾಡದಿದ್ದ ಎನಗೆ ಆಣೆ ರಂಗ ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ ಎನಗೂ ಆಣೆ ರಂಗ ಎನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ ಹರಿ ನಿನ್ನ ಮಾಡದೆ ಎನಗೆ ಆಣೆ ರಂಗ ಹರಿ ನಿನ್ನಾಶ್ರಯ ಮಾಡದೆ ಎನಗೆ ಆಣೆ ರಂಗ ಪುರಂದರ ವಿಠಲ ನಿನ್ನೊಲಿಯಾದಿದ್ದರೆ ನಿನಗೆ ಆಣೆ ಪುರಂದರ ವಿಠಲ ನಿನ್ನೊಲಿಯಾದಿದ್ದರೆ ನಿನಗೆ ಆಣೆ
ಎನಗೂ ಆಣೆ ರಂಗ ಎನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣಿ ಎನಗೂ ಆಣೆ ರಂಗ ಎನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣಿ ಇನ್ನೊಂದು ಹೇಳ್ತೀನಿ, ಚೇಂಜ್ ಆಗಿರೋ ಸ್ಟೇಜು, ಆಲ್ ದ ಮದರ್ ಇನ್ ಲಾಸ್ ಇಸ್ ಟು ಕಮ್ ಹಿಯರ್. ಅರ್ಥ ಆಯ್ತಾ? ರಂಗಯ್ಯ ಶೆಟ್ರ ಮಿಸ್ಸಸ್ಸು, ಆಮೇಲೆ ಇಲ್ಲಿ ನಮ್ಮ ಮಾಕಮ್ ಅವರ ಹಿರಿಯರು, ಧರ್ಮಪಾಲ್ ಅವರ ಮನೆಯವರು, ಎಲ್ಲವರು ಬರೋರು. ಅವರು ಬರುವಾಗ ಡಾಕ್ಟರ್ ಇನ್ ಲಾಸನ್ನು ಕರ್ಕೊಂಬರೋರು. ನಿಮಗೂ ಅವ್ರಿಗೂ ವ್ಯತ್ಯಾಸ ಏನಂದರೆ, ನಾನು ನೋಡಿದ್ದೀನಿ ಅಲ್ಲಿ ಹೀಗೀಗ ನೋಡೋರು. ಯಾಕಮ್ಮ ಹಂಗೆ ನೋಡ್ತಿದ್ದ? ಚಿತ್ರದುರ್ಗದವ್ರವರು, ಈ ಯಾರೋ ಈ ಮಂಜುಳನ್ನ ಅವ್ರ ತಾಯಿ, ಅವರು ಅಷ್ಟು ಜನನೂ ಬರ್ಬೇಕು ಅವ್ರಿಗೆ. ನೋಡೋರು ಹೀಗೆ ಬಂದಿದ್ದಾರಾ ಇಲ್ವಾ ಅಂತ. ಯಾಕಮ್ಮ ನೋಡ್ತಿದ್ದೆ ಅಂದರೆ, ಬಂದಿದ್ದಾರೆ ಇಲ್ಲ, ನೋಡ್ತೀನಿ ಸ್ವಾಮೀಜಿ, ನೋಡ್ತೀನಿ ಸ್ವಾಮೀಜಿ ಬಂದರೆ ಅಂತ. ಸೊ ಆ ಒಂದು ಭಯನೂ ಇತ್ತು ಅವ್ರಿಗೆ. ರೀಲ್ ಮಾಡಕ್ಕೆ ಕೇಳ್ತಾರೆ ನಿಮ್ಮನ್ನ? ಕೇಳೋದಿಲ್ಲ, ಅಲ್ಲೇ ಮಾಯ ಆಗ್ಬಿಟ್ಟಿರ್ತಾರೆ. ನೀವು ಎಲ್ಲೋಗಿದ್ದೆ ಅಮ್ಮ? ರೀಲ್ಗೆ ಹೋಗ್ದ. ಅಯ್ಯೋ ಮುದ್ದು ಮಗು, ಮತ್ತೆ ಇನ್ನೊಂದು ರೀಲ್ ಹೋಗ್ಬಿಡ್ವಾ ಅಂತ ಹೇಳ್ಬಿಡು. ಆವಾಗ ರೀಲ್ಗಿಲ್ಲಂದ್ರೆ ಅಷ್ಟೇ, ಅಲ್ಲೇ ಕೂರಿಸಿರೋರು. ನಾನು ನೋಡಿದ್ದೀನಿ ಎಷ್ಟೋ ಸರಿ ಕ್ಲಾಸ್ ತಪ್ಪಿಸ್ಕೊಂಡೇನಾದ್ರು ಮಿಸ್ ಮಾಡಿದ್ರೆ, ಸ್ಪೆಷಲಿ ಅವಳು ಈಗ ಚಿಕ್ಕಬಳ್ಳಾಪುರದಲ್ಲಿದ್ದಾಳಲ್ಲ ಪದ್ಮಿನಿ, ಇವರೆಲ್ಲ ಮಿಸ್ ಮಾಡ್ತಾನೆ ಇರಲಿಲ್ಲ ಕ್ಲಾಸ್ಗೆ. ಟೀನೇಜ್ ಹುಡುಗರು ಅವರೆಲ್ಲ. ಅವ್ರ ತಾಯಿ ಇವ್ರ ಜೊತೆ ಬರೋರು. ಯಾಕೆ ಇದನ್ನು ಹೇಳಿದೆ ಉದಾಹರಣೆ ಅಂದರೆ, ವಿ ಡೋಂಟ್ ಹ್ಯಾವ್ ಪಕ್ಕಡ್ ಗ್ರಿಪ್. ಈಗೇನಾಗಿದೆ, ಭಯದ ವಾತಾವರಣದಲ್ಲಿರ್ತೀವಿ. ಜಾಸ್ತಿ ಹೇಳಿದ್ರೆ ಯಾಕಪ್ಪ ಗ್ರಹಚಾರ ಅಂತ ಬಿಟ್ಬಿಡ್ತಾ ಇದ್ವಿ. ಅವರು ಆಗಿರಲಿಲ್ಲ. ಅದೊಂದು ಪಿಳ್ಳೆ ನಾವು ಅಷ್ಟೇ. ಮುಂದ್ಗಡೆ ನೀವು ಬರ್ಕೋ. ವಿಲ್ ಪವರ್ ಇದ್ರೆ ಯಾವ ಮೊಬೈಲು, ಯಾವ ಇದು ವಿಲ್ ಪವರ್ ಇರಬೇಕು. ನಾನು ಭಾರತೀಯ, ಸನಾತನ ಧರ್ಮ ನನ್ನ ಧರ್ಮ, ನನ್ನ ಜೀವನ ಸನಾತನ ಧರ್ಮ, ನನ್ನ ಈ ಒಂದು ಜೀವನ ಉಜ್ಜೀವನ ಎರಡು ಇದೆ. ಇಫ್ ಯು ಡೋಂಟ್ ಟೆಲ್ ದೆಮ್, ದೇ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ನ್ಯಾಚುರಲಿ ದೇ ಗೋ ಆನ್ ದೇರ್ ಓನ್ ವೇ. ಆ್ಯಕ್ಚುಲಿ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಅವರು ಬಂದು ಕೂರ್ಸೋದ್ಮೇಲೆ, ಬಂದರೆ ಸ್ವಾಮೀಜಿ ಕ್ಲಾಸಿಗೆ ಬಂದಿದ್ದಾರಾ? ನಂಗೆ ಹೇಳಿದ್ರು ಕ್ಲಾಸಿಗೆ ಬರ್ತೀನಿ ಅಂತ ಹೇಳೋರು. ಇಲ್ಲಿಗೆ ತುಂಬಿರೋದು ಜನ. ಇವರು ಮನೆ ಹಾಲಲ್ಲಂತೂ ಹೊರಗಡೆ ಅದೆಲ್ಲ ಕೂತಿರೋರು, ಹೊರಗಡೆ ಕೂತ್ಬಿಟ್ಟಿರೋರು. ಇವ್ರ ಮನೆ ಹಾಲು ಅದು ಚಿಕ್ಕದಾಗಿದೆ ಅಂಥೇಳಿ ನಾವು ಗುಪ್ತಾಜಿ, ನಾನು ಹೇಳಿದೆ ಒಂದು ದಿವಸ ಸ್ವಾಮೀಜಿ ನಾವೆಲ್ಲ ಇದ್ದೀವಿ ಅಂಥೇಳಿ ಗುಪ್ತಾಜಿ, ಆಮೇಲೆ ಮುದ್ದು ಲಕ್ಷಮ್ಮ, ಎಲ್ಲರೂ, ಆಮೇಲೆ ಕೃಷ್ಣಮೂರ್ತಿ ಅವ್ರ ಮನೆಯವರೆಲ್ಲ ಬರೋರು. ಕೃಷ್ಣಮೂರ್ತಿ, ಆಮೇಲೆ ಇಲ್ಲಿ ಅನಂತ ಇನ್ನೊಂದು, ಮತ್ತು ಇಲ್ಲಿ ಮಹೇಶ್ವರಿ ಮನೆಯವರು, ಅವರು ಅಜ್ಜ ಅಜ್ಜಿ ಇಬ್ಬರು ಬರೋರು. ಅಜ್ಜಿ ಅಂತೂ ಬಂದ್ಬಿಡೋರು ಸಾಯಂಕಾಲ. ಪ್ರಸನ್ನನ ತಾಯಿ ಬರೋರು. ಇವರೆಲ್ಲ ಹಿರಿಯರು. ಆಗೇನಾಗ್ತಿತ್ತು, ಕಿರಿಯರಿಗೆ ಅವರೇ ಹೋಗ್ತಿರೋ, ನಾನು ನಿಮ್ಮ ಮನೇಲಿದ್ದರೆ ನನಗೆ ಅಂತ ಬರೋರು. ಅದು ಕಾರಣ ಇದೆ, ಎಲ್ಲ ಕಾರಣ ಇದೆ. ಇದು ಆಶ್ರಮ ಒಂದೇ ಹೇಳ್ತಿಲ್ಲ ನಾನು, ಇವನ್ ದೇವಸ್ಥಾನಗಳು ಎಲ್ಲ ಕಡೆನೂ ಅದೇ ಆಗಿದೆ. ದೇವಸ್ಥಾನಗಳು, ನಾನು ಅಚ್ಯುತದಾಸರನ್ನ ಕನಿಕಾ ಪರಮೇಶ್ವರ ದೇವಸ್ಥಾನ ಕರ್ಕೊಂಡೋದ್ರೆ ಕಿಕ್ಕಿರ್ದಿರು ಜನ, ಎಲ್ಲ ಕೂತ್ಕೊಳ್ಳೋಕ್ಕೆ ಸ್ಥಳ ಇಲ್ಲ, ತುಂಬಿರೋದು. ಕೇಶವದಾಸರು, ಅಚ್ಯುತದಾಸರು ಇವ್ರನ್ನೆಲ್ಲ ಕರ್ಕೊಂಡ್ಬರ್ತಾ ಇದೆ. ಮತ್ತು ಧರ್ಮಪಾಲ್ ಏನೇ ಹೇಳಿ ಇಂತಹದ್ರಲ್ಲಿ ಪೂರ್ತಿ ಅವ್ರನ್ನೇ ತೊಡಗಿಸ್ಕೊಂಡ್ಬಿಡ್ತಾಯಿದ್ರು. ನಾ ಮಾಡಿಸ್ಬಿಡಿ ಅಷ್ಟು ಹೇಳಬೇಕಷ್ಟೇ ಅವ್ರಿಗೆ.
ಮಾಡಿಸ್ತೀನಿ ಬಿಡಿ ಸ್ವಾಮೀಜಿ ಅಂದ್ಬಿಡೋರು. ಆ ಒಂದು ಗ್ರಿಪ್ ಇತ್ತು ಅವ್ರಿಗೆ. ಸೊ ಪಾಪ ಈಗ ಏನು ಯಾರು ಪಾಂಡುರಂಗ ಅಂತ, ಪಾಂಡುರಂಗ ಒಬ್ಬಂಗೆ ಗ್ರಿಪ್ ಇರೋದು. ಸೊ ಏನೂ ಮಾಡೋಕ್ಕಾಗಲ್ಲ ನಾವು. ಬಟ್ ಕಾಲಾಯ ತಸ್ಮೈ ನಮಃ. ಬಟ್ ಹಾಗನ್ಬಿಟ್ಟು ಸುಮ್ಮನೆ ಇರೋಕ್ಕೂ ಆಗಲ್ಲ. ನಾವು ಮಧ್ಯೆ ಎಚ್ಚರಿಸ್ತಿರ್ಬೇಕು ನಿಮಗೆ. ನಾವೇನು ದಿವಸ ಬಂದು ಜಪ ಕೂತ್ಕೊಳ್ಳಿ ಅಂತೀವ, ದಿವಸ ಬಂದು 2 hours ಜಪ ಮಾಡಿ ಅಂತೀವ. ಅದು ಬೆಂಗಳೂರು ಆಶ್ರಮದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಜಪ ಮಾಡ್ಕೊಂಡು ಹೋಗೋರು, ಯಾರಿಗೂ ಗೊತ್ತಿಲ್ಲದೆ ಬಂದು ಕೂತ್ಕೊಂಡು ಜಪ ಮಾಡ್ಕೊಂಡು ಹೋಗೋರು. ಅವೆಲ್ಲ ಹೇಳೋದೇ ಇಲ್ಲ ನಾವು. ವಾರಕ್ಕೊಂದು ದಿವಸ ಬನ್ನಿ ಅಂತೀವಿ. ಅದೂ ಇಲ್ಲ ಅಂದಾಗ ನೀನು ಈ ಭಾರತ ಭೂಮಿನಲ್ಲಿ ಯಾಕೆ ಹುಟ್ಟಿದೆ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸರಿ. ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ತೀರ ತಾಯಿ? ಏನೂ ಮಾಡೋಕ್ಕಾಗಲ್ಲಮ್ಮ. ಏನಂದರೆ ಇಲ್ಲಮ್ಮ ಆಗೋಯ್ತಮ್ಮ. ಅದು ಎಲ್ಲಿತ್ತು ರೀ ಚೇರ್ ಎಲ್ಲಿತ್ತು ರೀ? ಜಯಶ್ರೀ ಆದಿಯಾಗಿ ಎಲ್ಲರೂ ಕೆಳಗೆ ಕೂತಿರು. ನಾಗಮಣಿ, ಜಯಶ್ರೀ ಎಲ್ಲರೂ. ಚೇರೇ ಇಲ್ಲ. ಈಗ ಚೇರ್ಗಳು ತಂದರೂ ಜನ ಇಲ್ಲ. ಯಾಕೆ? ರಂಗೇಶ್ ಶೆಟ್ರ್ ವೈಫ್ ನೋಡಿ, ಇವರು ನಮ್ಮ ಇವರು ಸೂರಪ್ಪ ಮಹೇಶ್ವರಿಯವರು ಎಲ್ಲ ಕೆಳಗೆ ಕೂತ್ಕೊಂಡು ಎಷ್ಟು ಜನ ಬರೋರು. ಫ್ಯಾಮಿಲಿಯಿಂದ ಎಷ್ಟು ಜನ ಬರೋರು, ಎಲ್ಲರ ಫ್ಯಾಮಿಲಿಲೂ ಜನ ಬರೋರು. ಏನು ಮಾಡ್ತೀರ? ಅಜ್ಜಿ ಎಷ್ಟು ರೆಗ್ಯುಲರು, ಅಜ್ಜಿ ಮಾತ್ರ ಅಲ್ಲಿ ಕುತ್ಕೊಂಡ್ಬಿಡೋರು. ಆಮೇಲೆ ಬರ್ತಾ ಇದರಲ್ಲಿ ಹಿಂಗೆ ಮುಚ್ಕೊಂಡು ಒಂದು ಸಣ್ಣದು ಹಣ್ಣು ತರೋದು. ಸ್ವಾಮಿ ತಿಸ್ಕೊಂಡು ಕೊಡೋದು. ಅಜ್ಜಿ ಮಾತ್ರ ಡೈಲಿ ಬರೋರು. ಐ ನೆವರ್ ಸೀನ್ ಹರ್ ಮಿಸ್ಸಿಂಗ್ ದಿ ಕ್ಲಾಸಸ್. ಸುಮ್ಮನೆ ಅವು ಹಳೆ ಕಾಲ ಹೇಳಿದೆ ಪಾಪ. ನೀವೆಲ್ಲ ಮಾಡ್ರನ್ಗಳು. 5 ನಿಮಿಷ ಸೇವೆ ಮಾಡೋಕ್ಕೆ ಬನ್ನಿ ಅಂದರೆ ಅಷ್ಟರಲ್ಲಿ ಪರಪರ ಬಿಡೋಗ್ಬಿಟ್ಟು 5 ನಿಮಿಷ ಹೋಗಿ ಬಿಟ್ಬಿಟ್ಟು ಬಂದೆ, ಇಲ್ಲಿರಪ್ಪ ಸೇವೆ ಮಾಡಿ ಭಗವಂತನ ಸೇವೆ ಅಂತ. ಅಷ್ಟರಲ್ಲಿ ಇದೆಲ್ಲ ಆಗೋದಿಲ್ಲ ರೀ. ಇದನ್ನೇ ಮಾಡೋಕ್ಕಾಗದವ್ರು ಭಗವಂತನ ಸಾಕ್ಷಾತ್ಕಾರ ಹೆಂಗೆ ಮಾಡ್ಕೋತೀರ ನೀವು? ಎಷ್ಟು ಮಾಡ್ತಾರೆ. ಎನಿವೆ, ಅದೊಂದು ಗೋಲ್ಡನ್ ಪೀರಿಯಡ್ ಅಂತಲೇ ಅಂದ್ಕೊಳ್ಳೋಣ. ಈಗ ಇದು ಪ್ಲಾಟಿನಮ್ ಪೀರಿಯಡ್. ಯಾರು ಬರೋಕ್ಕಿಲ್ಲ ಅನ್ನೋದಕ್ಕೂ ನೀವು ಬಂದು ಕೂತ್ಕೋತಿರಲ್ಲ. ನಮೋ ಪ್ಲಾಟಿನಮ್. ಫ್ಯಾನ್ ಇರಲಿಲ್ಲ ಅಮ್ಮ, ಫ್ಯಾನ್ ಇರಲಿಲ್ಲ. ಒಂದು ಹಳೆ ಫ್ಯಾನ್ ಕಟ್ಕ ಅನ್ನೋದು. ಆ ಫ್ಯಾನ್ ಹಾಕ್ಕೊಂಡಿರ್ತೀವಿ ನಾವು ಎಲ್ಲ. ಬಟ್ ಮನಸ್ಸಿತ್ತಮ್ಮ, ಹೃದಯ ತುಂಬಿತ್ತಮ್ಮ, ಹೃದಯ ತುಂಬಿತ್ತಮ್ಮ. ಅವರು ಹೋಗುವಾಗ ಅಷ್ಟು ಬೇಜಾರು ಮಾಡ್ಕೊಂಡು ಮುಗ್ದೋಯ್ತಾ ಸ್ವಾಮೀಜಿ ಅಂತ ಹೇಳು. ಇರಲಿ, ಅಲ್ರಿ ಆ ಗೋಡನಲ್ಲಿ ಹೇಳ್ಕೊಟ್ಟೆ ನಾನು. ಶಾಂತಿ ಗೋಡನ್ ಅದು ಆ್ಯಕ್ಚುಲಿ ಆ ಧೂಳು ನಾವು ಬರೋಕ್ಕೆ ಮುಂಚೆ ಸ್ವಲ್ಪ ಕ್ಲೀನ್ ಮಾಡೋರು, ಅಲ್ಲಿ ಜನ ತುಂಬಿರೋರು ಹೇಳ್ಕೊಡ್ತಾ ಇದ್ದೆ. ಗುಂಪಾಗಿ ಹೋಗ್ತಾ ಇದ್ರು. ಈ ಸಿನಿಮಾ ಬಿಟ್ಟರೆ ಹೋಗಲ್ವಾ, ಹಂಗೆ ಹೋಗ್ತಾ ಇದ್ರು. ಗೋವಿಂದ ಜೈ ಜೈ ಗೋಪಾಲ ಜೈ ಜೈ, ಗೋವಿಂದ ಜೈ ಜೈ ಗೋಪಾಲ ಜೈ ಜೈ, ಗೋಪಾಲ ಜೈ. ರಾಧಾ ಮಾಧವ ಹರಿ ಗೋವಿಂದ ಜೈ ಜೈ, ರಾಧಾ ಮಾಧವ ಹರಿ ಗೋವಿಂದ ಜೈ, ರಾಧಾ ಮಾಧವ ಹರಿ ಗೋವಿಂದ ಜೈ ಜೈ, ರಾಧಾ ಮಾಧವ ಹರಿ ಗೋವಿಂದ ಜೈ ಜೈ, ಗೋವಿಂದ ಜೈ ಜೈ ಗೋಪಾಲ 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 ಜೈ. ರಾಧಾ ಮಾಧವ ಹರಿ ಗೋವಿಂದ ಜೈ ಜೈ, ಮಾಧವ ಹರಿ ಗೋವಿಂದ ಜೈ, ರಾಧಾ ಮಾಧವ ಹರಿ ಗೋವಿಂದ ಜೈ ಜೈ.
जय मुरारी जय जय मुकुंद जय जय मुरारी जय मधुसूदन मुरली मोहन जय जय मधुसूदन मुरली मोहन जय मधुसूदन मुरली मोहन जय जय मधुसूदन मुरली मोहन केशव जय जय यादव जय जय 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 नारायण हरे श्री कृष्ण जय जय नारायण हरे श्री कृष्ण जय नारायण हरे श्री कृष्ण जय नारायण हरे श्री कृष्ण जय जय गोविंद जय जय गोपाल 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 जय राधा माधव हरे गोविंद जय जय राधा माधव राधा माधव हरे गोविंद जय राधा माधव हरे गोविंद जय मुकुंद जय जय मुरारी जय 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 मधुसूदन मुरली मोहन जय मधुसूदन मुरली मोहन जय मधुसूदन मुरली मोहन जय मधुसूदन मुरली मोहन केशव जय जय यादव जय जय 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 नारायण हरे श्री कृष्ण जय जय नारायण हरे श्री कृष्ण नारायण हरे श्री कृष्ण जय जय नारायण हरे श्री कृष्ण जय गोविंद जय जय गोपाल जय जय गोविंद जय जय गोपाल जय गोविंद जय जय गोपाल जय जय गोविंद जय जय गोपाल जय राधा माधव हरि गोविंद 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 जय जय मुकुंद जय जय मुरारी 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 जय मुरली मोहन जय जय मधुसूदन मुरली मोहन जय मधुसूदन मुरली मोहन जय मधुसूदन मुरली मोहन जय केशव जय जय यादव जय 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 यादव जय जय केशव जय जय यादव जय जय केशव जय जय यादव जय जय नारायण हरे श्री कृष्ण 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 जय जय गोविंद जय जय गोपाल 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 जय जय ಹಾಗೆ ನೋಡಿದ್ರೆ ನಿಮಗಿರೋ ಕಂಫರ್ಟ್ಸು ಅವ್ರಿಗಿರ್ಲಿಲ್ಲ.
ನಿಮ್ಗಿರೋ ಕಂಫರ್ಟ್ಸ್ ಅವ್ರಿಗಿರಲಿಲ್ಲ. ಆದರೆ ಭಾನುವಾರ ಬೆಳಗ್ಗೆ ನಗರ ಸಂಕೀರ್ತನೆಗೆ ಬರೋರು, ಇಡೀ ಪಾವಗಡ ಸುತ್ಕೊಂಡು ಹೋಗೋರು. ಈಗ ದಮ್ ಬೇಕು ನಗರ ಸಂಕೀರ್ತನೆ ಮಾಡಲಿಕ್ಕೆ. ಯಾರೇನು ಅನ್ಕೋತಾರೆ ಬಿಟ್ಟು ಪಕ್ಕದಲ್ಲಿ ಹೋಗೋರು ಇದ್ದಾರೆ. ನೀವು ಧೈರ್ಯವಾಗಿ ಹೇಳ್ತೀರಾ, ಆಶ್ರಮದವ್ರು ನಾವು ಆಶ್ರಮಕ್ಕೆ ಹೋಗ್ತೀವಿ ಅಂತ ಧೈರ್ಯವಾಗಿ ಹೇಳೋಗ್ಬೇಕು. ನಗರ ಸಂಕೀರ್ತನೆ ನಾ ಹೋಗ್ತೀನಿ, ಇದು ನನ್ನ ಧರ್ಮ ಅಂತ ಹೇಳಬೇಕು. ಹೋಗ್ತೀರಾ? ಹೇಳ್ತೀರಾ? ಭಾಳ ಹೆದರು ಬಿಟ್ಟಿದ್ದಾರೆ ಈಗಂತೂ ಭಾರತೀಯರು, ಅದರಲ್ಲೂ ಹಿಂದೂ ಧರ್ಮದವರು ಹೆದರಿ ಹೊರಟಿದ್ದಾರೆ. ಅದಕ್ಕೆ ಎಲ್ಲರೂ ಅಡ್ವಾಂಟೇಜ್ ತಗೋತಾರೆ. ಮೊದಲು ಶಿಕ್ಷಣ, ಸ್ಕೂಲ್ನಲ್ಲಿ ಗೀತೆ ಹೇಳ್ಕೊಡಿ ಅನ್ನಿ ಅವನು ಅಡ್ವರ್ಟೈಸ್ ಮಾಡಿಬಿಡ್ತಾನೆ. ಈ ಸ್ಕೂಲ್ನಲ್ಲಿ ಗೀತೆ ಹೇಳ್ಕೊಡ್ತಾರೆ, ಯಾರು ಸ್ಕೂಲ್ ಮಕ್ಕಳು ಸೇರಿಸಬೇಡಿ ಅಂತ ಹೇಳ್ತಾರೆ. ಗ್ಯಾರಂಟಿ ಹೇಳ್ತಿದ್ದೀನಿ ನಾನು. ಎಕ್ಸೆಪ್ಟ್ ಚಿನ್ಮಯ ಮಿಷನ್ ಸ್ಕೂಲ್ಸು, ರಾಮಕೃಷ್ಣ ಆಶ್ರಮದ ಸ್ಕೂಲ್ಸು, ಇವುಗಳನ್ನು ಬಿಟ್ಟರೆ ಬೇರೆ ಎಲ್ಲೂ ಹೇಳ್ಕೊಡಲ್ಲ. ಅವ್ರಿಗೇನಂದರೆ, ನಿನ್ನೆ ಅವಳು ಬಂದಿದ್ದಲ್ಲ ಮಗು, ಅವಳಿಗೆ ಎಷ್ಟು ವಯಸ್ಸು? 4 ವರ್ಷನಾ? ಎಷ್ಟು? 4 ವರ್ಷ. ಅವಳಿಗೆ ಮೇಡಮ್ ಹೊಡೆದು ಹೇಳಿದ್ದಾರೆ, ಹಣೆಗೆ ಹಾಕೋಬೇಡ ಅಂತ. ನಾನು ಹಚ್ಚಿದೆ, ಅವಳು ಇರೋಷ್ಟು ದಿವಸ ಇಲ್ಲಿ ನಾನು ಅವಳಿಗೆ ಕುಂಕುಮ ಹಚ್ಚಿದೆ, ಅವನಿಗೆ ಕುಂಕುಮ ಹಚ್ಚಿದೆ. 4 ವರ್ಷದ ಮಗುಗೆ ಇವರು ಬದಲಾಯಿಸ್ತಾ ಇದ್ದಾರೆ. ಇವರು ಮನುಷ್ಯರ ಅಥವಾ ಮೃಗಗಳ ಅಂತ ನೀವೇ ಹೇಳಿ. ಪಾಪ ಆ ಮಗು ಹೆದರ್ಕೊಂಡಿದೆ, ಹಚ್ಚಿದ್ರೆ ಬೈತಾರೆ ಮೇಡಮ್ ಅಂತ ಹೇಳುತ್ತೆ. ಇದೇನಾ ನಿಮ್ಮ ಶಿಕ್ಷಣ? ನೋಡ್ತಾ ಇರಿ, ಮನೆಗೆ ಬಂದು ಕೇಳ್ತಾರೆ ಯಾರು ನೀವು ಅಂತ. ಉಳಿದನ್ನ ಹೇಳಲ್ಲ. ಎಚ್ಚರವಾಗಿರಬೇಕು. ಇನ್ನೂ ಎಚ್ಚರಗೊಳ್ಳಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಬರೀ ನನ್ನ ಮೋಜು ಮಸ್ತಿ ಆಗೋಯ್ತು. ಸಂಜೆ ಅಲ್ಲೋಗೋದು ಇಲ್ಲೋಗೋದು, ಪಾನಿಪುರಿ, ಆ ಪುರಿ, ಈ ಪುರಿ, ಬೇಲ್ಪುರಿ ಅಂದರೆ ಕೊನೆಗೆ ಜೀವನ ಎಲ್ಲ ಬರೀ ಬೇಲ್ಪುರಿ ಥರನೇ ಆಗಿರುತ್ತೆ. ಹೇಳಬೇಕು ನೀವು, ಇಲ್ಲಮ್ಮ ನಮ್ಮ ಮನೆಗೆ ಬಂದಿದ್ಯಾ, ನಮ್ಮ ಸಂಸ್ಕೃತಿ ಇದು, ಯು ಶುಡ್ ಫಾಲೋ ಅಂತ ಹೇಳೋ ಶಕ್ತಿ ನಾವು ಕಳ್ಕೊಂಡಿದ್ದೀವಿ. ಭಯ. ನಗರ ಸಂಕೀರ್ತನೆ ಇರಲಿಲ್ವಾ ಈ ಊರಲ್ಲಿ? ಹೇಳಿ ನೀವೇ. ಎಷ್ಟು ಜನ ಬರೋರು, ಗಂಡಸರು ಹೆಂಗಸರೆಲ್ಲ, ಊರೆಲ್ಲ ಹೋಗೋರು ನಗರ ಸಂಕೀರ್ತನೆಗೆ. ಎಲ್ಲಿ ಹೋದ್ರು ಅವರು ಮನುಷ್ಯರಲ್ವಾ? ಇವತ್ತು ಆಶ್ರಮ ಬರೋದಕ್ಕೆ ಹೆದರ್ಕೋತಾರೆ ಜನ. ಅಯ್ಯೋ ನಮ್ಮ ಸ್ನೇಹಿತರೆಲ್ಲ ನೋಡ್ತಾರೆ, ಸ್ವಾಮೀಜಿ ನಾವು ಪಂಚೆನೂ ಅಷ್ಟೇ ನೋಡಿ ಬರೋಣ ಅಂತ ಧೈರ್ಯವಾಗಿ ನಾನು ಆಶ್ರಮಕ್ಕೆ ಬರ್ತಾ ಇದ್ದೀನಿ, ನಾನು ಕನಿಕಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಧರ್ಮ ಅದು ಅಂತ ಹೇಳೋರಿಲ್ಲ ಯಾರು. ಇನ್ನೊಂದಷ್ಟು ಉಳ್ಕೊಂಡಿದೆ ಅಷ್ಟೇ. ನೆಕ್ಸ್ಟ್ ಜನ್ರೇಷನ್ ಅದೂ ಇರೋದಿಲ್ಲ. AI ಬಂದ್ಬಿಟ್ಟಿದೆ. ಯಾವ ಪೂಜೆ ಅಮ್ಮ ಮಾಡ್ತೀವಿ ಇವತ್ತು? ಯಾವ ಪೂಜೆ ಅಮ್ಮ? ಸತ್ಯನಾರಾಯಣ ಪೂಜೆನಾ? ಕೂತ್ಕೊಮ್ಮ ಮಾಡ್ತೀನಿ ನಾನು. AI ಬಂದ್ಬಿಟ್ಟಿದೆ. ಸ್ವಾಮಿ ದೇವನೇ ಲೋಕಪಾವನೆ ತೇ ನಮೋಸ್ತು ನಮೋಸ್ತು ತೇ ಹೇಳ್ತಾ ಇದ್ರು. ಎಂಥ ಹಾಡೋದು, ಎಂಥ ಅರ್ಥಗರ್ಭಿತವಾದ ಹಾಡು. ಪ್ರೇಮದಿಂದಲಿ ನೋಡು ನಮ್ಮ, ಎಂಥ ಹಾಡ್ರಿ ಅದು. ಇವತ್ತು ಯಾವ ಸ್ಕೂಲಲ್ಲಿ ಹೇಳ್ತಾರೆ ನೋಡಿ, ಮಾರ್ಕ್ಸ್ 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 ಮಾರ್ಕ್ಸ್. ಹಾಳು ಗೆಡಿಸ್ಬಿಟ್ರು ದೇಶನ ಈ ಶಿಕ್ಷಣ ಸಂಸ್ಥೆಯವರೆಲ್ಲರೂ ಸೇರಿಕೊಂಡು. ಯಾವ ಮಕ್ಕಳಿಗೂ ಮೊರಲ್ ಕ್ಲಾಸ್ ಇಲ್ಲ. ನಮಗಿತ್ತು ಮೊರಲ್ ಕ್ಲಾಸ್, ನಿಮಗಿತ್ತು ಮೊರಲ್ ಕ್ಲಾಸ್. ಈಸೋಪನ ಕಥೆಗಳು, ಪಂಚತಂತ್ರಗಳು, ಬುದ್ಧ, ಮಹಾವೀರ, ಹೊಯ್ಸಳ. ಅಲ್ಲಿ ಜಾತಿ ಮತ ಭೇದ ಭಾವ ಇಲ್ಲ, ಎಲ್ಲರೂ ಕುತ್ಕೊಂಡು ಕೇಳೋರು. ಹೋಯ್ತು. ಒಂದೊಂದ್ಸಲಿ ರಾತ್ರಿ ಹೊತ್ತಲ್ಲ ಹೊರಗಡೆ ಬಂದು ಕೂತಿರ್ತೀನಿ ನಾನು, ಯಾಕೆ ಹೀಗಾಗೋಯ್ತು ನಮ್ಮ ದೇಶ? ಸ್ವಾಮಿ ವಿವೇಕಾನಂದರ ಕನಸೇನಿತ್ತು? ಭಗತ್ ಸಿಂಗ್ ತನ್ನ ಜೀವ ಕೊಟ್ಟ ಇದಕ್ಕೆ, ರಾಜ್ಗುರು ತನ್ನ ಜೀವ ಕೊಟ್ಟ, ಆತ್ಮಾರ್ಪಣೆ ಮಾಡ್ದ, ಆತ್ಮ ಸಮರ್ಪಣೆ ಮಾಡ್ದ. ಒಬ್ಬ ಹುಡುಗ ಒಂದು ಪಂಚಪಾತ್ರೆ ಇಟ್ಕೊಂಡು ಅಶ್ವತ್ಥ ವೃಕ್ಷಕ್ಕೆ ಹೋಗಿದ್ದು ನೋಡೇ ಇಲ್ಲ ನಾನು. ರೇಗಿಸ್ತಾರೆ, ನಾಳೆ ಫೇಸ್ಬುಕ್ಕಲ್ಲಿ ಬಂದ್ಬಿಡುತ್ತೆ ಅಂತ ಭಯ ಹುಡುಗರಿಗೆ ಈಗಲೇ. ಅದನ್ನು ಛಾತಿ ನಿಲ್ಲಿಸಿ ಹೋಗ್ಬಾರು ನೋಡೋಣ ಅಂತ ಹೇಳೋರು ಯಾರೂ ಇಲ್ಲ, ಯಾವ ಪೋಷಕರು ಇಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಅವರಲ್ಲೇ ಇಲ್ವಲ್ಲ ಆ ಒಂದು ಗ್ರಿಟ್ ಅನ್ನೋದು ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ನನಗಂತೂ ತುಂಬ ನೋವಾಗಿಬಿಡ್ತಾ ಇದೆ. ಯಾವ ಸ್ಕೂಲ್ ಡೇಗೆ ಹೋಗಿ ಸಿನಿಮಾ ಹಾಡು ಕುಣಿಯೋದು, ಸಿನಿಮಾ ಹಾಡು ಕುಣಿಯೋದು.
ಇಷ್ಟೆತ್ತರದ ಹುಡುಗಿ ಸಿನಿಮಾ ಹಾಡಿದು ರೀಲ್ ಮಾಡ್ಕೊಂಡಿದ್ದಾಳೆ. ಆ ಹುಡುಗಿ ಬಾಯಲ್ಲಿ ಭಗವದ್ಗೀತೆ ಬರಬೇಕಾಗಿತ್ತು, ಆ ಹುಡುಗಿ ಬಾಯಲ್ಲಿ ಸರಸ್ವತಿಯ ಶ್ಲೋಕಗಳು ಬರಬೇಕಾಗಿತ್ತು, ಆ ಹುಡುಗಿ ಬಾಯಲ್ಲಿ ಸಂಸ್ಕೃತದ ಆ ಏನು ನೀವು ಹೇಳ್ತಿರಲ್ಲ ಚಿಕ್ಕ ಹುಡುಗರಾಗಿ ಸಂಸ್ಕೃತದ್ದು ಅಮರಕೋಶ ಬರಬೇಕಾಗಿತ್ತು. ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ ಹುಡುಗಿ. ಹೊಟ್ಟೆ ಹುರಿದೋಗ್ಬಿಡ್ತು. ಛೇ, ಏನು ದೇಶ ಆಗೋಯ್ತಲ್ರಿ ನಮ್ಮ ದೇಶ ಅಂತ. ಅಲ್ಲಿ ಇಂಗ್ಲೆಂಡಲ್ಲಿ ಕಂಪಲ್ಸರಿ ಭಗವದ್ಗೀತೆ, ಇಂಗ್ಲೆಂಡಲ್ಲಿ ಕಂಪಲ್ಸರಿ ಭಗವದ್ಗೀತೆ, ಜಪಾನಲ್ಲಿ ಕಂಪಲ್ಸರಿ ಭಗವದ್ಗೀತೆ, ಬೆಲ್ಜಿಯಂಲ್ಲಿ ಭಗವದ್ಗೀತೆ ಕಂಪಲ್ಸರಿ. ಇಲ್ಲಿ ಎಂಥ ಭಯಾನಕ ಸ್ಥಿತಿ ಬಂದ್ಬಿಡ್ತು. ರಾಮ ನಡೆದಾಡಿದ ಭೂಮಿ ಇದು, ಭೀಮ ನಡೆದಾಡಿದ ಭೂಮಿ. ಯಾವ ಊರು ಹೋಗಿ ಹೇಳ್ತಾರೆ ಇಲ್ಲಿ ರಾಮ ಬಂದಿದ್ದ, ಇಲ್ಲಿ ಪಾಂಡವರಿದ್ರು ಅಂತ ಹೇಳ್ತಾರೆ. ಚುಂಚನ ಕಟ್ಟೆಯಲ್ಲಿ ನೋಡಿ ಸೀತೆ ಸೀರೆ ಒಣಗಾಕಿದ್ಲು ಅಂತಾರೆ, ಸೀತೆ ಇಲ್ಲೇ ಇದ್ಲು ಅಂತಾರೆ, ಭೀಮ ಇಲ್ಲಿದ್ದ ಅಂತಾರೆ. ಎಂಥ ಭೂಮಿ, ಪುಣ್ಯ ಭೂಮಿ. ಹೇಳೋರೇ ಇಲ್ಲ. ನಾವೇನಾದರೂ ಕಾಲೇಜಲ್ಲಿ ಸ್ವಾಮೀಜಿ ಅವೆಲ್ಲ ಹೇಳೋಕೆ ಹೋಗ್ಬೇಡಿ ಪೇರೆಂಟ್ಸ್, ಆಮೇಲೆ ಮಕ್ಕಳು ವಾಪಸ್ ಕರ್ಕೊಂಡು ಹೋಗ್ತಾರೆ ನನ್ನ ಕಿವಿ ಮಾತು ಹೇಳ್ತಾರೆ. ನಾನು ಅದನ್ನು ಹೆದರಲ್ಲ, ನಾನು ಮತ್ತೆ ಮಾತಾಡ್ತೀನಿ. ನಾನು ಸ್ವಾಮಿ ವಿವೇಕಾನಂದರ ಸೈನಿಕ, ಮಾತಾಡ್ತೀನಿ. ಹೀಗೆ ಮಾಡ್ತಿರ್ಲಿ, ಕೊನೆಗೆ ನಾವು ಬೇರೆ ಥರ ಶುರು ಮಾಡ್ತೀವಿ. ನಾವು ಹೀಗೆ ಮಾಡ್ತಾ ಇರಲಿ, ನೋಡೋಣ. ಪೇರೆಂಟ್ಸ್ಗೆ ಭಯ, ದೊಡ್ಡವ್ರಿಗೆ ಹಿರಿಯರಿಗೆ, ಮನೆ ಹಿರಿಯರಿಗೆ ಭಯ. ಏಮೋಚೆ ಎತ್ಕೊಂಡ ಉಂಡ್ರು ಅವ್ರು ತಾತ ನಾನು ಬ್ರೇಕ್ ಡ್ಯಾನ್ಸ್ ಮಾಡಲ್ಲ ಮೊದಲು ಮಾಡು ಅಂತಾರೆ ಅವ್ರು. ಇಲ್ಲರೆ ಎಲ್ಲಿ ಇನ್ನೇನಾದ್ರೂ ಬ್ರೇಕ್ ಡ್ಯಾನ್ಸ್ ಮಾಡ್ಕೊ ಎಂಥ ಚೆನ್ನಾಗಿ ಮಾಡ್ತೀಯ ಬ್ರೇಕ್ ಡ್ಯಾನ್ಸು. ಎತ್ತಿ ಎರಡು ಬಿಟ್ಟು ಕೂತ್ಕೋ. ಸ್ವಾಮೀಜಿಯನ್ನು ಸನ್ಯಾಸಿಗಳು ಇವೆಲ್ಲ ಮಾತಾಡ್ತಾರೆ ಅನ್ಕೋಬೇಡಿ. ನೀವು ಭದ್ರ ಇದ್ರೆ ನಮ್ಮ ಧರ್ಮ ಭದ್ರವಾಗುತ್ತೆ. ನೀವು ಪ್ರತಿಯೊಬ್ಬರು ಧರ್ಮವನ್ನ ಉಳಿಸ್ಬೇಕು. ನೀವು ನಮ್ಮ ಮನೆಯಲ್ಲಿ ತಿಂಡಿ ಕೊಡ್ತಿರ್ಲಿಲ್ಲ. ಅಶ್ವತ್ಥ ಪ್ರದಕ್ಷಿಣೆ ಮಾಡ್ಕೊಂಡು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ, ಸತ್ಯನಾರಾಯಣ ಸ್ವಾಮಿ ಮಠಕ್ಕೆ ಹೋಗಿ ಬಂದು ತೋರಿಸ್ಬೇಕಾಗಿತ್ತು ಅಕ್ಷತೆನ. ದಮ್ಮಿದೆಯಾ ಚಿನ್ನು ಪನ್ಕೋ. 11 ಗಂಟೆ ಆದ್ರೂ ಚಿನ್ನೂನ ಪನ್ಕೋ ಅಂತಾರೆ. ನೀವು ಮಾಡಲ್ಲ, ಮಾಡೋರ್ನು ಬಿಡಲ್ಲ. ನೀವು ಮಾಡ್ತೀರಾ? ಇದು ನಮ್ಮ ದೇಶ ಆಗಿದೆ. ಇದು ನೀವು 4-5 ಜನಕ್ಕೆ, 25 ಜನಕ್ಕೆ, 30 ಜನಕ್ಕೆ ಹೇಳೋ ಮಾತಲ್ಲ. ಇದು ಕೋಟಿ ಕೋಟಿ ಜನ ಎಚ್ಚೆತ್ಕೋಬೇಕು ತಾಯಿ. ಎಂಥ ಸ್ಥಿತಿ ಬಂದಿದೆ ನೋಡಿ ನಮಗೆ. ಅದನ್ನೇ ಹೇಳಿದ್ದು. ನಿಮ್ಗೆ ಯಾರು ಹೇಳಿದ್ರು ನನ್ನ ಲೆಕ್ಚರ್ ಬಗ್ಗೆ? ಅವ್ರು ಹೇಳಿದೆ. ನಾನು ಅಲ್ಲಿ ಮಾತಾಡ್ತಾ ಇದ್ದೆ, ನಿಮ್ಗೆ ಗೊತ್ತು ನಾನು ಭಾಳ ಸೂಕ್ಷ್ಮ. ಮಾತಾಡ್ತಿದ್ರೆ ಯಾರೋ ಒಬ್ಬರು ಬಹುಶಃ ಸೆಕೆಂಡ್ ಹ್ಯಾಂಡ್ ಇದು ತಗೊಂಬಂದ್ರೇನೋ, ಬೆನ್ಸ್. ಫಸ್ಟ್ ಹ್ಯಾಂಡ್ ಅಲ್ಲ ಅನ್ಸುತ್ತೆ, ಸೆಕೆಂಡ್ ಹ್ಯಾಂಡ್ ಬೆನ್ಸಲ್ಲಿ ಬಂದ್ರೇನೋ. ಫೋನ್ ಇಟ್ಕೊಂಡು ಅಮ್ಮೆಟ್ಟಿಗೆ ಅಂತ ನಾನು ಮುಂದೆ ಬಂದರು. ಹಂಗೆ ಕೂತ್ಕೊಳ್ಳೋಕೆ ಹೋಗ್ತಿದ್ರು. ಅವ್ರನ್ನೇ ನೋಡಿದೆ. ಎಲ್ಲರೂ ಅವ್ರನ್ನ ನೋಡಿದ್ರು. ಆಮೇಲೆ ಅವ್ರು ಫೋನ್ ಹಿಂಗಿಟ್ರು. ಯಾಕೆ ಎಲ್ಲ ನನ್ನೇ ನೋಡ್ತಿದ್ದಾರೆ ಅಂದರು. ಪ್ಲೀಸ್ ಬಿ ಸೀಟೆಡ್, ಥ್ಯಾಂಕ್ ಯು ಅಂದೆ. ಆಮೇಲೆ ಹೇಳಿದೆ, ನಮಾಜ್ ಮಾಡುವಾಗ ಯಾರಾದರೂ ಫೋನ್ ಎತ್ಕೊಂಡು ಓಡಾಡೋದು ನೋಡಿದ್ದೀರಾ ಅಂದೆ. ಬೇರೆ ಏನೂ ಹೇಳಿಲ್ಲ ನಾನು. ಚರ್ಚಲ್ಲಿ ಮ್ಯಾಸ್ ಮಾಡುವಾಗ ಯಾರಾದರೂ ಎದ್ದು ಫೋನ್ ಎತ್ಕೊಂಡು ಹೋಗಿದ್ದು ನೋಡಿದ್ದೀರಾ ಅಂದೆ. 2 ಲಕ್ಷ ಜನ, 3 ಲಕ್ಷ ಜನ ಡೆಲ್ಲಿನಲ್ಲಿ ನಮಾಜ್ ಮಾಡೋದು. ಒಬ್ಬ ಎದ್ದೇಳ್ತಾನ ನೋಡಿ. ನಮ್ಮಲ್ಲಿ ನೋಡಿ, ಇವನು ಪ್ರೆಸಿಡೆಂಟ್ ಅಂತೆ, ಇವನು ಸೆಕ್ರೆಟರಿ ಅಂತೆ, ಅವನು ಮತ್ತೊಂದಂತೆ, ಮುಗ್ದವನಂತೆ. వాళ్ళకేం చెప్పొద్దు వాడు ప్రెసిడెంట్, ఊరికే ఉండు, వాళ్ళకేం చెప్పొద్దు వాడు ಮೆಂಬರ್ ಅಂತೆ. ಇವರೆಲ್ಲ ಯಾವ್ದಕ್ಕೆ ಮೆಂಬರ್ ರೀ? ಹೆಂಗಿರ್ಬೇಕು ನೀವು? ನಿಂತ್ಕೋಬೇಕು ಮುಂದೆ. ತದ್ಭೃತ್ಯ ಭೃತ್ಯ ತದ್ಭೃತ್ಯ ಅಂತ ಕುಲಶೇಖರ ಆಳ್ವಾರ್ ಹೇಳಿದ್ದಾರೆ. ಹೆಂಗಿರ್ಬೇಕು ನೀವು? ತಾಯಿ ಮುಂದೆ, ದೇವ್ರ ಮುಂದೆ ಸೇವಕನಾಗಿ ನಿಂತಿರ್ಬೇಕು ನೀವು. ನೋಡಿ, ಮುಂದಿನ ದಿನಗಳು ಭಯಾನಕವಾಗ್ತದೆ. ಈಗ ನಾವು ಎಚ್ಚೆತ್ಕೊಳ್ತಾ ಇದ್ದಾರೆ, ಭಯಾನಕವಾಗ್ತದೆ. ಅಲ್ಲಿ ಬ್ರೇಕ್ ಡ್ಯಾನ್ಸ್ ಏನು ನಿಮ್ಗೆ ವರ್ಕ್ ಆಗಲ್ಲ.
ಅಲ್ಲಿ ಬೇರೆ ಡ್ಯಾನ್ಸ್ ಏನು ವರ್ಕ್ ಆಗಲ್ಲ, ನಮ್ಮ ಸಂಸ್ಕೃತಿ ವರ್ಕ್ ಆಗುತ್ತೆ. ನಮ್ಮ ಸಂಸ್ಕೃತಿ ವರ್ಕ್ ಆಗುತ್ತೆ. ಭೂಮಿಗಿಂತ 108 ಬಾರಿ ದೊಡ್ಡದಾಗಿರೋದು ಸೂರ್ಯ. ಗೆಲಿಲಿಯೋ ಹುಟ್ಟೇ ಇರಲಿಲ್ಲ, ನಮ್ಮ ಋಷಿಗಳಾಗಲೇ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ರು. ನಮ್ಮ ಸಂಸ್ಕೃತಿ ಹೇಳೋರೇ ಇಲ್ವೇ? ಸ್ಕೂಲ್ನಲ್ಲಿ ಅದೆಲ್ಲ ಹೇಳೋಕ್ಕಾಗಲ್ಲ. ಅದೆಲ್ಲ ಇಂಗ್ಲೀಷ್ನಲ್ಲಿ ಅರ್ಥ ಆಗದೆ ಇರೋದನ್ನು ಹೇಳಿಬಿಟ್ರೆ ಆ ಸ್ಕೂಲ್ ಭಾಳ ಚೆನ್ನಾಗಿದೆ ರೀ, ಆ ಸ್ಕೂಲ್ದು ಏನದು ರಿಸಲ್ಟ್ ನಮಗೆ ಗೊತ್ತು, ಅದ್ರ ಒಳಗಡೆ ಕತೆ ಏನಂತ ರಿಸಲ್ಟ್ ಕಾಪಿ ಮಾಡಿಸ್ಬಿಟ್ಟು ನಂಗೆ ರಿಸಲ್ಟ್ ಕೊಡ್ತಾರೆ. ದಮ್ಮಿದ್ರೆ ನಮ್ಮ ಸಂಸ್ಕೃತಿ ಉಳ್ಸಕ್ಕೆ ನೋಡಿ. ಎಂಥ ಗುರುಕುಲ ಸಿಸ್ಟಮ್ ಇತ್ತು ನಮ್ಮದು, ಎಂಥ ಗುರುಕುಲ ಸಿಸ್ಟಮ್ ಇತ್ತು. ಮೊನ್ನೆ ಕಾಶಿನಲ್ಲಿ ಅವನ ಹುಡುಗ ಎಷ್ಟು ಸಾವಿರ ಮಂತ್ರಗಳು ಹೇಳಿದ್ದವನು ಮೋದಿ ಮುಂದೆ. ಮೊನ್ನೆ ಎಷ್ಟು ಉಪನಿಷತ್ಗಳು ವೇದಗಳನ್ನ ಹೇಳ್ದ ಆ ಹುಡುಗ, ಪುಟ್ಟ ಹುಡುಗ. ಅಂದರೆ ನಮ್ಮಲ್ಲಿ ಇದೇ ಆ ಶಕ್ತಿ, ನಾವು ಬೆಳೆಯಕ್ಕೆ ಬಿಡ್ತಾ ಇಲ್ಲ. ನಮಗೇನು ಬೇಕು? ಬೇರೆ ಬೇಕು. ಇಲ್ಲ, ನೀವು ರಾಮಕೃಷ್ಣ ಆಶ್ರಮಕ್ಕೆ ಬರ್ತಾ ಇದ್ದೀರಾ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀರಾ, ಸಂಸ್ಕೃತಿ ಉಳಿಸ್ಬೇಕು ನೀವು. ನಮ್ಮಷ್ಟು ಸೀರಿಯಸ್ ಆಗಬೇಡಿ ನೀವು. ನಮ್ಮ ಅಜ್ಜಿ, ನನ್ನ ತಂಗಿ, ಪೂರ್ವಾಶ್ರಮದ ತಂಗಿ, ಆಗ ಬಂದಿತ್ತು ಆಗ್ತಾನೆ ಮಾರ್ಕೆಟ್ಗೆ. ಕ್ಲಿಯೋಪಾತ್ರ ಅಂತ ಬಟ್ಟೆ ಹೆಸರು, ಮಿಣ ಅಂತಿತ್ತು ಅದು ಪತ್ರ, ಆ ಬಟ್ಟೆ ಕ್ಲಿಯೋಪಾತ್ರ ಅಂತ ಬಟ್ಟೆ. ಅವಳು ಪಾಪ ಹೋಗ್ಬಿಟ್ಟು ಅಲ್ಲಿ ಯಾರು ಹೋಗಿದ್ರೆ ಅವಳದ್ದು ಹಾಕೊಂಬಂದಿದ್ದಾಳೆ ಲಂಗದ. ಅದು ಲಂಗ, LANGA ಲಂಗ. ಅವಳು ಬಂದು ರೀ ಮನೆ ಹತ್ರ, ಅಜ್ಜಿ ನೋಡಮ್ಮ ಒಳಗೆ ಸೇರಿಸ್ಬೇಡ. ಸಿ ಇದೇನಿದು, ಯಾರು ಹಾಕೋತಾರೆ ಈ ಬಟ್ಟೆನ? ನಾ ಹೇಳಂಗಿಲ್ವೇ? ಮಗು ಇನ್ನೂ ಶಿಶುವಾರಕ್ಕೆ ಹೋಗ್ತಾ ಇತ್ತು. ಅವಳು ಆ ಛಾತಿ ಇತ್ತು ಅವ್ರಿಗೆ, ಅದಕ್ಕೆ ನಾವು ಹೀಗಾಗಿರೋದು. ಅವರು ಒಪ್ಕೊಂಡವಳು, ಇಲ್ಲ ಬಿಚ್ಚಿಬಿಡಮ್ಮ, ಬೇಡಮ್ಮ, ನಮ್ಮ ಸಂಸ್ಕೃತಿಲಿ ಈ ಬಟ್ಟೆ ಬೇಡಮ್ಮ ಅಂತ ಹೇಳು. ನಿಮ್ಗೆ ದಮ್ಮಿದೆಯಾ? ನಿಮಗೆ ಧೈರ್ಯ ಇದೆಯಾ? ಧೈರ್ಯ ಇದೆ ಅಂತಲ್ಲ, ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ. ನನ್ನ ಸಂಸ್ಕೃತಿ ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ನಿಂತ್ಕೊಳ್ಳಿ ನೋಡೋಣ. ಸನಾತನ ಧರ್ಮಕ್ಕೆ ನೀವು ನಿಂತ್ಕೊಳ್ಳಿ ನೋಡೋಣ. ಇಲ್ಲ, ಅವಳು ಬಟ್ಟೆ ನೆಕ್ಸ್ಟ್ ಟೈಮಿಂದ ನೋಡಮ್ಮ, ಆ ಮಗುಗೆ ಬಟ್ಟೆ ತರ್ಬೇಕಾದ್ರೆ ನನಗೊಂದು ಮಾತು ಹೇಳಮ್ಮ ಅನ್ನೋರು. ಏನು ಕಥೆನೇ ಕೇಳಬೇಡಿ ನೀವು. ಏನಿವೆ ಭಾಳ ನೋವಿಂದ ಹೇಳ್ತಾ ಇದ್ದೀನಿ. ಮೊನ್ನೆ ಅದಾಯಿತು ರೀ. ಆಗ ನಾ ಹೇಳಿದೆ, ನಾನು ಸ್ವಲ್ಪ ರಫ್ ಅಲ್ವಾ, ನಾ ಹೇಳಿದೆ, ನೀವು ಹೀಗೆ ಫೋನ್ ಮಾಡ್ಕೊಂಡು ಬರ್ತಿದ್ದೀರಲ್ಲ, ಎಲ್ರಿಗೂ ಗೊತ್ತು ನೀವು ಐಫೋನ್ ಇಟ್ಕೊಂಡಿದ್ದೀರ ಅಂತ. ಅಂಥ ಐಫೋನ್ಗಳು 1,00,000 ಇರುತ್ತೆ. ಎಲ್ಲಿಗೆ ಬಂದಿದ್ದೀರ ನೀವು? ಕನಿಕಾ ಪರಮೇಶ್ವರಿ ದೇವಸ್ಥಾನದೊಳಗೆ ಬಂದಿದ್ದೀರಾ? ಎಲ್ಲಿಗೆ ಬಂದಿದ್ದೀರಾ? ಯಾಕೆ ಬಂದಿದ್ದೀರಾ? ಒಬ್ಬರು ಗುರುಗಳು ಮಾತನಾಡ್ತಿದ್ದಾರೆ, ಎಲ್ಲ ಹಿರಿಯರು ಕೂತಿದ್ದಾರೆ. ಹೇಗಿರ್ಬೇಕು ನೀವು? ಹಾಗೆ ಮಧ್ಯೆ ಬರಲೇಬಾರ್ದು ನೀವು ಅಂತ ಹೇಳಿದೆ. ಅವ್ರಿಗೆ ಜನ್ಮದಲ್ಲಿ ನನ್ನ ಮುಂದೆ ಬರಲ್ಲ ಅವರು. ಏನು ಅಟ್ಲ ಏನು ಒಂದು ಐಫೋನ್ ಇಟ್ಕೊಂಡು, ಯಾವ ಫೋನ್ ಅದು? ಆಮೇಲೆ ಒಬ್ಬರು ಎದ್ರು, ಆ ಊಟದ್ದು ಲಿಫ್ಟ್ ಬಾಗಿಲು ತೆಗಿತ್ತು, ಊಟದ್ದು ಎದ್ರು, ಒಂದು ಗ್ರೂಪ್ ಎದ್ದೇಳಿತ್ತು. ಇದ್ದಾರೆ ಎಲ್ಲ ಅಂಥ ಗ್ರೂಪ್ಗಳು ಇದ್ದಾರೆ ಅಲ್ಲಿ. ಆಗ ನಾನು ಹೇಳಿದೆ, ನೀವೆಲ್ಲ ಕೂತ್ಕೊಳ್ಳೋರು ನಾನು ಮಾತಾಡೋಕ್ಕಾಗ್ತಿಲ್ಲ ಅಂದೆ. ಪಾಪ ಮೆಟ್ಲ ಮೇಲೆಲ್ಲ ಕೂತ್ಬಿಟ್ರು. ಯಾಕೋ ಸ್ವಾಮೀಜಿ ತಿಡ್ತಾ ಉಂಡರು, ಒದ್ದಾಡ ಕುಸಂಡಿ ಸ್ವಾಮೀಜಿ ಕುಸು. ಇದು ಹೇಳಬೇಕಾ ಸಂಸ್ಕೃತಿಯಿಂದ? ಅದನ್ನ ನಾನು ನಿಮಗೆ ಪ್ರಶ್ನೆ ಹಾಕೋದು. ಹೇಳಬೇಕಾ? ಊಟ ಎಲ್ಲೋಗುತ್ತಮ್ಮ? ದಿವಸ ಊಟ ಮಾಡ್ತೀರಾ? ಅವತ್ತೊಂದು ದಿವಸ ಲೇಟ್, ಒಂದು ½ ಅನ್ ಅವರ್ ಲೇಟ್ ಆದ್ರೆ ಆಗಲಿ, ಬಿಡು. ಫಂಕ್ಷನ್ಗೆ ಬಂದಿದ್ಯಾಕೆ? ಊಟಕ್ಕೆ ಬರ್ತೀನಿ ಅಂದರೆ ನಾನೇ ಬೇರೆ ಹೋಟ್ಲೆಲ್ಲ ಅರೇಂಜ್ ಮಾಡಿಸ್ಕೊಡ್ತಿದ್ದೆ, ಎಷ್ಟು ಜನಕ್ಕೆ ಬೇಕೋ ಅಷ್ಟು ಊಟ. ಅದೇ ನಿಮ್ಗೆ ಹೇಳಿದ್ದವರು, ಸ್ವಾಮೀಜಿ ಜೋರ ಮಾತಾಡಿದ್ರು ಅಂತ. ಅಲ್ಲ, ಇರೋದು ಹೇಳಿದೆ. ಸಂಸ್ಕೃತಿ ಇವೆಲ್ಲ ಹೇಳಬೇಕಲ್ವ? ಇರಲಿ, ಹಾಡಿ.
ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಸ್ವಾಮಿ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಸ್ವಾಮಿ ಬಾರಯ್ಯ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಸ್ವಾಮಿ ಬಾರಯ್ಯ ವಾರಣ ಭಯವ ನಿವಾರಣ ಮಾಡಿದ ವಾರಣ ಭಯವ ನಿವಾರಣ ಮಾಡಿದ ಕಾರುಣ್ಯ ನಿಧಿಯನ್ನ ಹೃದಯ ಮಂದಿರ ವಾರಣ ಭಯವ ನಿವಾರಣ ಮಾಡಿದ ಕಾರುಣ್ಯ ನಿಧಿಯನ್ನ ಹೃದಯ ಮಂದಿರಕ್ಕೆ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಸ್ವಾಮಿ ಬಾರಯ್ಯ ಹಿಂದೆನ್ನತು ಪಾಪಂಗಳ ಕಳೆದು ಹಿಂದೆನ್ನ ಪೂರ್ವ ಪಾಪಂಗಳ ಕಳೆದು ಮುಂದೆನ್ನ ಜನ್ಮ ಸಫಲವಗೈದು ಹಿಂದೆನ್ನ ಪೂರ್ವ ಪಾಪಂಗಳ ಕಳೆದು ಮುಂದೆನ್ನ ಜನ್ಮ ಸಫಲವಗೈದು ತಂದೆ ಶ್ರೀ ಪುರಂದರ ವಿಠಲ ನಿನೊಲಿದು ತಂದೆ ಶ್ರೀ ಪುರಂದರ ವಿಠಲ ನಿನೊಲಿದು ಎಂದೆಂದಿಗಾನಂದ ಸುರೇರು ತಂದೆ ಶ್ರೀ ಪುರಂದರ ವಿಠಲ ನಿನೊಲಿದು ಎಂದೆಂದಿಗಾನಂದ ಸುಖವನು ಸುರೇರು ಬಾ
ಹಾಡು ಸಿಗ್ತಾ ಇಲ್ಲ ಕೈಗೆ, ಬಂದೆ. ಕೃಷ್ಣನ ಹಾಡು ಬಂದೆ, ಇಲ್ಲೇ ಸಿಕ್ತೆ. ಹಾಡಬೇಕು ಅನಿಸ್ತು, ಹಾಡ್ತೀನಿ, ನೋಡ್ಕೊಳ್ಳಿ. ಭಿನ್ನಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ. ಭಿನ್ನಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ. ಭಿನ್ನಕ್ಕೆ ಬಾಯಿಲ್ಲವಯ್ಯ, ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ. ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ. ರಸಿಕ ಭ್ರಾತರ ಮೋಹ ರಾಜಮೋಹ. ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ. ರಸಿಕ ಭ್ರಾತರ ಮೋಹ ರಾಜಮೋಹ. ಪಶು ಮೋಹ ಭೂಮೋಹ ಬಂಧುವರ್ಗದ ಮೋಹ. ಪಶು ಮೋಹ ಭೂಮೋಹ ಬಂಧುವರ್ಗದ ಮೋಹ. ಅಸುರಾರಿ ನಿನ್ನ ಮರೆತೆನು ಕಾಯೋ ಹರಿಯೇ. ಅಸುರಾರಿ ನಿನ್ನ ಮರೆತೆನು ಕಾಯೋ ಹರಿಯೇ. ಭಿನ್ನಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ. ಭಿನ್ನಕ್ಕೆ ಬಾಯಿಲ್ಲವಯ್ಯ. ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ. ಮುನ್ನ ಪ್ರಾಯದ ಮದವು ರೂಪ ಮದವು. ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ. ಮುನ್ನ ಪ್ರಾಯದ ಮದವು ರೂಪ ಮದವು. ತನ್ನ ಸತ್ವದ ಮದ ಧಾತ್ರಿವಶದ ಮದ. ತನ್ನ ಸತ್ವದ ಮದ ಧಾತ್ರಿವಶದ ಮದ. ಇನ್ನು ತನಗೆ ದುರಿಲ್ಲವೆಂತೆಂಬ ಮದದಿಂದ. ಇನ್ನು ತನಗೆ ದುರಿಲ್ಲವೆಂತೆಂಬ ಮದದಿಂದ. ಭಿನ್ನಕ್ಕೆ ಬಾಯಿಲ್ಲ
ವಯ್ಯ. ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲ ವಯ್ಯ. ಇಷ್ಟು ದೊರಕಿದರೆ ಮತ್ತೆಷ್ಟು ಬೇಕೆಂಬಾಸೆ. ಇಷ್ಟು ದೊರಕಿದರೆ ಮತ್ತೆಷ್ಟು ಬೇಕೆಂಬಾಸೆ. ಅಷ್ಟು ದೊರಕಿದರೆ ಮತ್ತೆಷ್ಟರಾಸೆ. ಇಷ್ಟು ದೊರಕಿದರೆ ಮತ್ತೆಷ್ಟು ಬೇಕೆಂಬಾಸೆ. ಅಷ್ಟು ದೊರಕಿದರೆ ಮತ್ತೆಷ್ಟರಾಸೆ. ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ. ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ. ನಷ್ಟ ಜೀವನದಾಸೆ ಪುರಂದರ ವಿಠಲ. ನಷ್ಟ ಜೀವನದಾಸೆ ಪುರಂದರ ವಿಠಲ. ನಷ್ಟ ಜೀವನದಾಸೆ ಪುರಂದರ ವಿಠಲ. ಭಿನ್ನಕ್ಕೆ ಬಾಯಿಲ್ಲ ವಯ್ಯ. ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲ ವಯ್ಯ. ಅಷ್ಟೇ ರೀ ನಮ್ಮ ಜೀವನ. ಏನು ಬೇಕಲ್ಲೂ ನಾವು ಕೇಳ್ಕೊತೀವಿ, ದೇವ್ರನ್ನ ಅಂದ್ಕೊಳ್ಳಿಬೇಡಿ. ನಾವು ಕೇಳೋಷ್ಟು ಅರ್ಹತೆ ಪಡೆದಿದ್ದೀವ ಅಂತ ಯೋಚನೆ ಮಾಡಿ. ಕೇಳೋಷ್ಟು ಅರ್ಹತೆ ಪಡೆದಿದ್ದೀವ ಅಂತ. ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಇದು ಬರುತ್ತೆ. ಮಧ್ಯಾಹ್ನ ಬರ್ತಾರೆ ಸ್ವಾಮಿ ವಿವೇಕಾನಂದ. ಆಗ ನರೇಂದ್ರನಾಥನಾಗಿರ್ತಾನೆ. ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಅವನಿಗೆ ಸೀಟ್ ಸಿಕ್ಕಿರುತ್ತೆ. ಬಹಳ ಬುದ್ಧಿವಂತ, ಬಹಳ ಮೇಧಾವಿ, ಬಹಳ ಬುದ್ಧಿಜೀವಿ. ಅವನು ಬಂದು ಕೂತ್ಕೊಂಡಿರ್ತಾನೆ. ಎಲ್ರಿಗೂ ಗೊತ್ತು ನರೇಂದ್ರ ಕೆಲಸ ಸಿಕ್ಕಿಲ್ಲ. ನರೇಂದ್ರನಿಗೆ ತಂದೆ ತೀರ್ಕೊಂಡ್ಬಿಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಅಂಥ ದೊಡ್ಡ ವಕೀಲರು ಅವ್ರ ತಂದೆ. ಆದರೆ ಅವರ ಜೀನಲ್ಲಿ ಏನಿದೆ ಅಂದರೆ ಎಲ್ಲರನ್ನ ಕೊಟ್ಬಿಡೋದು, ಯಾರಿಗಿದೆ ದಾನ ಮಾಡೋದು. ನರೇಂದ್ರನಾಥ ಪುಟ್ಟ ಹುಡುಗ, ಬಿಲ್ಲೆ ಅಂತ ಅವನ ಹೆಸರು. ಅವನನ್ನು ಕಟ್ಟಾಕಿ ಇವನು ಇಲ್ಲಿದ್ದರೆ ಏನೋ ಎತ್ಕೊಂಡು ಹೋಗ್ಬಿಡ್ತಾ ಅಂದ್ಬಿಟ್ಟು ಅವ್ನು ರೂಮಲ್ಲಿ ಕೂಡಾಕ್ಬಿಟ್ಟಿರ್ತಾರೆ ಮಾಡಿ ಮೇಲೆ. ಭಿಕ್ಷುಕರು ಯಾರೋ ಬಂದಿದ್ದಾರೆ ಚಳಿನಲ್ಲಿ. ಬೆಡ್ಶೀಟು ಕಂಬಳಿ ಎಲ್ಲ ಕಿಟಕಿಯಿಂದ ಹಾಕ್ತಾ ಇದ್ದಾನು. ಅಂಥ ಜೀನಿತ್ತು. ಅದಕ್ಕೆ 1000 ವರ್ಷವಾಗಲಿ ಅವ್ರ ಹೆಸರು ಉಳ್ಕೊಳ್ಳುತ್ತೆ. ಬೇರೆ ಹೆಸರು ಯಾರು ಕೇಳ್ತಾರ್ರಿ? ಅಬ್ಬಬ್ಬಾ ಅಂದರೆ ಒಂದು ಜನ್ರೇಷನ್ ಕೇಳ್ಬೋದು, ಆಮೇಲೆ ಯಾರು ಕೇಳ್ತಾರೆ? ವಿವೇಕಾನಂದರ ಜೀವನ ಹಾಗಿತ್ತು. ನರೇಂದ್ರನಾಥ ಬಂದು ಕೂತಿದ್ದಾಗ ಮಾಸ್ಟ್ರು ಮಹಾಶಯ ಶ್ರೀರಾಮಕೃಷ್ಣ ಕೇಳ್ತಾರೆ, ಅವನಿಗೇನೂ ಕೆಲಸ ಸಿಕ್ಕಿಲ್ಲ, ತಂದೆ ತೀರ್ಕೊಂಡ್ಬಿಟ್ಟಿದ್ದಾರೆ, ತಾಯಿ ವಯಸ್ಸಾಗಿದೆ, ಮನೆಯಲ್ಲಿ ತಂಗಿ ಇದ್ದಾಳೆ, ತಮ್ಮ ಇದ್ದಾನೆ, ಅಷ್ಟು ದೊಡ್ಡ ಸಂಸಾರ ನಡೆಸೋಕ್ಕಾಗ್ತಿಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಏನು ಯೋಚನೆ ಮಾಡಬೇಡ, ಅಂತರ್ಯಾಮಿ ಅಂತರಂಗದಲ್ಲಿರುವ ಘನಶ್ಯಾಮೆಗೆ ಗೊತ್ತದು, ಅವಳವ್ರನ್ನ ನೋಡ್ಕೋತಾರೆ ಅಂತ ಹೇಳ್ತಾರೆ. ಅದು ಹಾಗೆ ಆಗುತ್ತೆ. ಆಮೇಲೆ ಕೆಲವು ದಿವಸ ಆದಮೇಲೆ ವಿವೇಕಾನಂದರು ಸಂಜೆ ಬರ್ತಾರೆ, ನರೇಂದ್ರನಾಥ ಬರ್ತಾನೆ. ಬಂದ್ಬಿಟ್ಟು ತಡೀನಕ್ಕಾಗದೆ ಒಂದು ಭಿನ್ನಹ ಮಾಡ್ತಾನೆ ಶ್ರೀರಾಮಕೃಷ್ಣ ಹತ್ರ. ಭಿನ್ನಹಕ್ಕೆ ಬಾಯಿ ಇಲ್ಲವ ಎಂದಲ್ಲ, ಭಿನ್ನಹ ಮಾಡ್ತಾರೆ. ಏನು ಅಂದರೆ, ತುಂಬಾ ಕಷ್ಟ ಅಂತ ಹೇಳ್ತಾರೆ, ನನಗೆ ಸನ್ಯಾಸ ತಗೋಬೇಕು ಅಂತ ಆಸೆ, ಈ ಪರಿವ್ರಾಜಕ ಜೀವನ, ಈ ಒಂದು ತ್ಯಾಗಮಯ ಜೀವನ, ತ್ಯಾಗೀಶ್ವರನ ಜೀವನ ನಡೆಸಬೇಕು ಅಂತ ಆಸೆ, ಬಹಳ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನೀವು ದೇವಿ ಹತ್ರ ಮಾತಾಡ್ತೀರಲ್ಲ, ನನಗೋಸ್ಕರ ಒಂದು ಸ್ವಲ್ಪ ಕೇಳ್ಕೊಳ್ಳಿ ಅಂತ.
ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಯಾಕೆ ಕೇಳಲಿ, ನೀನೇ ಹೋಗಿ ಕೇಳು. ಎಲ್ಲರ ತಾಯಿಯಲ್ಲ ಅವಳು. ಯಾದೇವಿ ಸರ್ವಭೂತೇಶು ವಿದ್ಯಾರೂಪೇಣ ದಯಾರೂಪೇಣ ಲಕ್ಷ್ಮೀರೂಪೇಣ ಮಾತೃರೂಪೇಣ ಶಕ್ತಿರೂಪೇಣ ಛಾಯಾರೂಪೇಣ ಕೇಳೋಗು ಅಂತ. ನರೇಂದ್ರನಾಥ ಹುಡುಗ ಸಾಯಂಕಾಲದ ಪೂಜೆ ಆಗಿರುತ್ತೆ. ಶ್ರೀರಾಮಕೃಷ್ಣ ಅವರ ಕೊಠಡಿಗೆ ಬಂದಿರ್ತಾರೆ. ನರೇಂದ್ರನಾಥ ನಡ್ಕೊಂಡು ಆ ಕಾಳಿಯ ಮಂದಿರಕ್ಕೆ ಹೋಗ್ತಾನೆ. ಕೈ ಮುಗಿದು ಕಾಳಿ ಹತ್ರ ಕಣ್ಣಲ್ಲಿ ನೀರು ಹಾಕೊಂಡು ಕೇಳ್ತಾನೆ, ಮಾ. ಅವನು ಮಾ ಅಂದ ತಕ್ಷಣ ಜಗಜ್ಜನನಿ ಭವತಾರಿಣಿ ಅವನಿಗೆ, ಆ ಮಗುಗೆ, ಆ ಹುಡುಗಂಗೆ ದರ್ಶನ ಕೊಡ್ತಾಳೆ. ಆಗ ಇವನು ಹೇಳ್ತಾನೆ, ಮಾ ನನಗೆ ಭಕ್ತಿ ಕೊಡು, ನನಗೆ ವೈರಾಗ್ಯ ಕೊಡು, ಮುಕ್ತಿಗೆ ನನಗೆ ದಾರಿ ಮಾಡಿಸು, ನನಗೆ ಭಕ್ತಿ ಕೊಡು ತಾಯಿ ಅಂತ ಕೇಳ್ಬಿಟ್ಟು ವಾಪಸ್ ಬರ್ತಾನೆ. ಶ್ರೀರಾಮಕೃಷ್ಣ ರೂಮಲ್ಲಿ, ಕೇಳಿದ್ಯಾ ಬೆಂಗಾಲಲ್ಲಿ, ಕಿ ಜಿಗೇಶ್ ಕೊರ್ಲೇನ್ ಮಾ ಕಿ ಬೋಲ್ಲೇನ್, ತಾಯಿ ಏನು ಹೇಳಿದ್ದು, ನೀನು ಕೇಳಿದೆ ತಾಯಿಗೆ ಅಂತ. ಹ್ಞೂ ಕೇಳಿದೆ. ಏನು ಕೇಳಿದೆ? ಭಕ್ತಿ ವೈರಾಗ್ಯ ಜ್ಞಾನ ಕೊಡು ಅಂತ ಕೇಳಿದೆ. ನಿನಗೆ ಯಾರಯ್ಯ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಇದು ಸೀಟ್ ಕೊಟ್ಟಿರೋರು? ಈಗ ಹೇಳಿದ್ನಲ್ಲಯ್ಯ, ಈಗ ಒಂದು ಸ್ವಲ್ಪ ಹೊತ್ತಿಗೆ ಹೇಳಿದ್ನಲ್ಲ, ಏನು ಕೇಳಬೇಕಂತ. ನೀ ಕೇಳಬಾರ್ದ? ಸ್ವಲ್ಪ ಹಣ ಕೊಡು, ಧನ ಕೊಡು, ಅದು ನಮ್ಮನ್ನು ಕೇಳಿದ್ರೆ ಹೇಳ್ಬಿಡು, ನಾವೆಲ್ಲ ಎಕ್ಸ್ಪರ್ಟ್ಸು. ಕೆಲವರು JPJ ಫೈಲ್ ತೊಗೊಂಡೇ ಹೋಗ್ಬಿಡ್ತಾರೆ. ದೇವ್ರ ಹತ್ರ ಏನೇನು ಕೇಳಬೇಕು ಅಂತ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಆಮೇಲೆ ಪಕ್ಕದ ಮನೆ, ಆಮೇಲೆ ಎದುರುಗಡೆ ಬಿಲ್ಡಿಂಗು, ಆಮೇಲೆ ಆ ಲ್ಯಾಂಡು ಈ ಲ್ಯಾಂಡು ಅಂತ. ಕೊನೆಗೆ ನೋ ಲ್ಯಾಂಡ್ ಇರಲಿ ಅಂತ ಆಮೇಲೆ ಮಾತಾಡೋಣ. ಸೊ ಹೋಗು ಕೇಳ್ಕೊಂಬ ಅಂತ. ಈ ಸರಿ ಜ್ಞಾಪಕ ಇಟ್ಕೊ ಏನು ಕೇಳಬೇಕು ಅಂತ. ಜ್ಞಾಪಕ ಇಟ್ಕೊಂಡು ಹೋಗು. ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಭವತಾರಿಣಿ ಹತ್ರ. ನಮ್ಗೆ ಯಾರಾದರೂ ಅಂಥ ದೇವರ ಹತ್ರ ಯಾರಾದರೂ ಕಳಿಸ್ಕೊಟ್ಟಿದ್ರೆ ಎಂಥ ಚಾನ್ಸ್ ಬಿಟ್ಬಿಟ್ಟು ನಾವು. ನಾನು ಹೋಗ್ತಾನೆ, ಸಾಷ್ಟಾಂಗ ನಮಸ್ಕಾರ ಮಾಡಿ, ಮಾ ಅಮ್ಮಕ್ಕೆ ಜ್ಞಾನ ದಾವ್, ಭಕ್ತಿ ದಾವ್, ವೈರಾಗ್ಯ ದಾವ್, ಮಾ ಏಟ ಛಡ ಅಮ್ಮಿ ಕಿಚ್ಚು ಚಾಯ್ನ, ಇದನ್ನು ಬಿಟ್ಟು ನನಗೆ ಬೇರೆ ಏನೂ ಬೇಡ ಅಂತ ಹೇಳ್ತಾನೆ ನರೇಂದ್ರನಾಥ. ಹುಡುಗ, ಯುವಕ. ಶ್ರೀರಾಮಕೃಷ್ಣ ಹತ್ರ ಬರ್ತಾನೆ. 3 ಸರಿ ಹೋಗ್ತಾನೆ, 3 ಸರಿನೂ ಇದನ್ನೇ ಕೇಳ್ತಾನೆ. ಆಗ ಶ್ರೀರಾಮಕೃಷ್ಣರು ಅವನಿಗೆ ತಲೆ ನೀವಿಸಿ, ನಿನಗೆ ಜೀವನದಲ್ಲಿ ಕಷ್ಟ ಆಗದೆ ಇದ್ದಂಗೆ ತಾಯಿ ಹತ್ರ ಪ್ರಾರ್ಥಿಸ್ಕೊಂಡಿದ್ದೀನಿ, ರೋಟಿ ಕಪಡ ಮಕಾನ್ ನಿಮಗೆ ಸಿಗೋ ಥರ ಮಾಡ್ತಾರೆ, ಚಿಂತೆ ಮಾಡಬೇಡ ಅಂದಾಗ ವಿವೇಕಾನಂದರು ಅಂದರೆ ನರೇಂದ್ರನಾಥ ಈ ಜೀವನಕ್ಕೆ ಅಂದರೆ ಸನ್ಯಾಸ ಜೀವನಕ್ಕೆ ಧುಮುಕ್ತಾನೆ. ಯಾಕೆ ಮಾತು ಹೇಳಿದ್ರೆ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರ. ಅದು ನಮಗೆ ಹೇಳಬಾರ್ದಂಗಿದೆ ಆ ಹಾಡುಗಳು. ಈ ಏಕಾದಶಿ ದಿವಸ ನನ್ನ ನಿರಾಹಾರ ನಿರ್ಜಲ, ಮನೇಲಿ ಅನೌನ್ಸ್ಮೆಂಟು, ಈ ಏಕಾದಶಿ ದಿವಸ ನಿರಾಹಾರ ನಿರ್ಜಲ ಸ್ವಾಮೀಜಿ ಹೇಳಿಬಿಟ್ಟಿದ್ದಾರೆ, ಪುರೋಹಿತರು ಹೇಳಿಬಿಟ್ಟಿದ್ದಾರೆ, ಪಂಚಾಂಗದಲ್ಲೂ ಬರೆದಿದೆ, ವಿಶೇಷವಾದ ಏಕಾದಶಿ ನಿರಾಹಾರ ನಿರ್ಜಲ. ಆ ಪಕ್ಕದಲ್ಲಿ ಫ್ರಿಡ್ಜ್ ಇತ್ತು. ಅವ್ರು ಯಾರೋ ಫ್ರಿಡ್ಜ್ ತೆಗೆದುಬಿಟ್ಟು, ನಿಂಗೇನು ಬೇಕು, ಸ್ಪ್ರೈಟ್ ಬೇಕಾ? ಆ ಪಕ್ಕದವ್ರು ಕೇಳ್ತಿದ್ದಾರೆ, ನಾವು ಸ್ಪ್ರೈಟ್ ಬೇಕಾ, ನಿಂಗೇನು ಬೇಕು, ಮಿರಾಂಡಾ ಬೇಕಾ? ಕಿವಿ ಅಗಲ ಆಗ್ತಾ ಇದೆ, ಸ್ಪ್ರೈಟು, ಮಿರಾಂಡಾ, ಜ್ಯೂಸು ಅಂತ. ಆಗ ಅವ್ರು ಹೋಗೋದನ್ನೇ ನೋಡ್ತಾ ಇರ್ತಾರೆ. ಹೊರಟ ಮೇಲೆ ಒಂಚೂರು ತಗೊಂಡು ಕೊಡ್ತಿರ್ತಾರೆ. ಯಾರೋ ನೋಡ್ಬಿಡ್ತಾರೆ, ಏನು ಹೀಗೆ ಮಾಡಿದೆ ಅಂದರೆ, ಪರವಾಗಿಲ್ಲ ಕಣ, ಒಂಚೂರು ಕುಡಿದ್ರೆ ಏನಾಗುತ್ತೆ, ಆಮೇಲೆ ಏನೂ ತಿನ್ನಲ್ಲಪ್ಪ ನಾನು, ಏನೇನೂ ತಿನ್ನಲ್ಲ. ಆಮೇಲೆ ಪಾನಿಪುರಿ, ಬೇಲ್ಪುರಿ ಬರ್ತಾ ಇರುತ್ತೆ. ಅದು 7 ದಿವಸದ ಹಳೆಯದು, ಬಿಸಿ ಮಾಡಿ ಕೊಟ್ಟರೆ ರುಚಿ ಜಾಸ್ತಿ ಇರುತ್ತಂತೆ. ನಿಮ್ಗೆ ಹೇಳ್ತಾನ ಅವನು, ಇವಾಗಲೇ ಮಾಡಿದೆ ನೀವು ಬರೋಕ್ಕೆ ಅರ್ಧ ಗಂಟೆ ಅಂತ. 7-10 ದಿವಸದ ಇಟ್ಟಿರ್ತಾರೆ ಅವರು. ಆ ಗಮ್ಮತ್ತಿರುತ್ತೆ. ಹೊಟ್ಟೋಯ್ತು ರೀ ಇವ್ರದ್ದು, ಯಾವುದೋ ಏಕಾದಶಿ. ಹೋಗ್ಲಿ ಬಿಡಿ, ಮುಂದಿನ ಏಕಾದಶಿ ದಿವಸ ನಾವು ಗಟ್ಟಿಗೆ ಮನಸ್ಸು ಮಾಡ್ತೇನೆ, ಕೊಟ್ಟುಬಿಡಿ ಇವತ್ತು ಅಂತ ಮಾಡ್ತಾರೆ. ನಮ್ದೆಲ್ಲ ಹೀಗೇನೆ, ನಾವು ತಪ್ಪು ಮಾಡ್ತಾನೇ ಇರ್ತೀವಿ. ಆದರೂ ಒಂದು ಜ್ಞಾಪಕ ಇಟ್ಕೊಳ್ಳಿ, ಭಗವಂತ ಜಗನ್ಮಾತೆ ನಮ್ಮನ್ನಾದರೂ ಪ್ರೀತಿಸ್ತಾಳೆ, ಮುದ್ದಿಟ್ಕೋತಾಳೆ, ಜೊತೆಲಿ ಇಟ್ಕೋತಾಳೆ. ಅವಳು ಗೊತ್ತು
ಇವರೇನು ಮಾಡೋಕ್ಕಾಗ್ತಿಲ್ಲ, ಇವರು ಮನಸ್ಸಷ್ಟು ವೀಕು, ಆದರೂ ನಾನು ಅವ್ರನ್ನ ಕಾಪಾಡಬೇಕು ಅಂತ ಕಾಪಾಡ್ತಾಳೆ. ಅದಕ್ಕಾದರೂ ನಾವು ನಮಸ್ಕಾರ ಮಾಡಬೇಕು ದೇವ್ರಿಗೆ, ಅದಕ್ಕಾದರೂ ನಾವು ದೇವ್ರಿಗೆ ನಮಸ್ಕಾರ ಮಾಡಬೇಕು. ಎಷ್ಟು ತಪ್ಪು ಮಾಡ್ತಾನೆ ಇರ್ತೀವಿ, ಎಷ್ಟು ಮೋಸ ಮಾಡ್ತಾನೆ ಇರ್ತೀವಿ, ಎಷ್ಟು ಸುಳ್ಳು ಹೇಳ್ತಾನೆ ಇರ್ತೀವಿ. ಎಷ್ಟೊತ್ತಿಗೆ ಬಂದ್ಬಿಡ್ಲ ಅಷ್ಟೊತ್ತಿಗೆ ನೀವು ಫೋನ್ ಮಾಡು. ಅದೇ ನನ್ನ ಸ್ನೇಹಿತ ಬಂದಿದ್ದ, ಭಾಳ ದಿವಸ ಆದ್ಮೇಲೆ ಬಂದಿದ್ದಾನೆ, ಆಯ್ತು ಇನ್ನೊಂದು 10 ನಿಮಿಷ ಬಿಟ್ಕೊಂಬರ್ಲಾ ಮುಂದಿನ ವರ್ಷಕ್ಕೆ. ಇಂಥವ್ರು ನೋಡಿ 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 ನಾನು ಅಂದ್ಕೊಂಡೆ, ಇವ್ರ ಜನ್ಮದಲ್ಲಿ ಭಗವತ್ ಸಾಕ್ಷಾತ್ಕಾರ ಇರಲಿ, ಭಗವಂತನ ಹತ್ರವೂ ಹೋಗಲ್ಲ ಇವರು, ಅವನೇ ಕಾಪಾಡಬೇಕು ಅಂತ. ನೋಡಿ ನಾನು ನೋಡ್ತಾ ಇರ್ತೀನಲ್ಲ, ಈ ಹೆಂಗಸರುಗಳೇ ಎಷ್ಟೋ ವಾಸಿ, ಎಷ್ಟು ಬಿಸಿಲಲ್ಲಿ ಬಂದು ಕೂತ್ಕೊಂಡು ಬರೆದು 100 ಜನಕ್ಕೆ ಕೊಡ್ತಾ ಇದ್ರು. ಈಗ ನಮಗೇನೋ ವಾಲಂಟಿಯರ್ಸ್ ಇದ್ದಾರೆ, ನಮ್ಮ ಹುಡುಗರು ಇದ್ದಾರೆ, ನಾನು ಮ್ಯಾನೇಜ್ ಮಾಡ್ಕೋತಾ ಇದ್ದೀನಿ. ಒಂದಾನೊಂದು ಕಾಲದಲ್ಲಿ ಇವರೆಲ್ಲರೂ ಬಂದು ಕೂತ್ಕೊಂಡು ಬರೆಯೋರು, 100 ಜನಕ್ಕೆ ಕೊಡೋರು. ಇವತ್ತು 600-700 ಜನ ಬರ್ತಾರೆ, ಹುಲ್ ಕೊಡ್ತೀವಿ ನಾವು. ಎಷ್ಟು ಕಷ್ಟಪಡ್ತೀವಿ ನಾವು, ಎಷ್ಟು ಜನ ಇದ್ದಾರೆ ಇಡೀ ಪಾವಗಡದಲ್ಲಿ. ಅದು ಸಮಾಜ ಸೇವಕರು, ಅಣ್ಣ, ಸಮಾಜದ ಅಣ್ಣ, ಸಮಾಜದ ಕಿರಣ, ಸಮಾಜದ ಮಿಂಚು, ಸಮಾಜದ ಸೂರ್ಯ. ಒಬ್ಬರು ಬಂದಿದ್ದಾರ ನನ್ನ ಹತ್ರ, ಸ್ವಾಮೀಜಿ ಒಬ್ಬರೇ ಮಾಡ್ತಿದ್ದೀರಾ, ನಮ್ಗೇನಾದ್ರು ಸಹಾಯ ಮಾಡೋಣ? ಅಯ್ಯೋ ನೋಡ್ತಾ ಇದ್ದೀನಿ, ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾ ಇದ್ದೀರಾ ಸ್ವಾಮಿ. ಅಲ್ಲೆಲ್ಲೋ ಹೋಗ್ತೀರಾ, ಚಳ್ಳಕೆರೆಗೆ ಇಲ್ಲೆಲ್ಲ ಬರ್ತೀರಾ, ಅಪ್ಪಿ ತಪ್ಪಿನೂ ಕೇಳಿಲ್ಲ ಯಾರು. ಈ ಪೀರಿಯಡಲ್ಲಿ ನನ್ನ ಹತ್ರ ಯಾರು ಬರೋದಿಲ್ಲ, ಹಿಡ್ಕೊಂಡ್ಬಿಟ್ರೆ ಕೆಲಸಕ್ಕೆ. ನಿಮ್ಗೆ ಗೊತ್ತು ಯಾರ್ಯಾರು ಅಂತ, ಹೋಗಿ ಹೇಳಿ. ಇಲ್ಲಿ ನಾವು ನಿಮ್ಮನ್ನು ಪರೀಕ್ಷೆ ಮಾಡೋದು. ಈ 30,000 ಜನ ಇದ್ದಾರೆ ಟೌನಲ್ಲಿ, ಒಬ್ಬ ఎవరో ಇಸ್ತಾರೋ వాళ్ళు ಇಸ್ತಾರೋ ಒನ್ನಾಕೆಮಿ ಅಂತ ಅನ್ನೋರೇ ಜಾಸ್ತಿ. ಎಷ್ಟು ಕಷ್ಟ ಇದೆ ಅದು. ಧೂಳು, ಭಯಂಕರ ಬಿಸಿಲು, ಆ ಧೂಳು ಇನ್ಹೇಲ್ ಮಾಡಿಕೊಂಡು ಆ ಬಿಸಿಲಿನಲ್ಲಿ ಅವ್ರು ನಿನ್ನೆ ಎಲ್ಲ ಕ್ಲೋಸ್ ಮಾಡಿದ್ದೀವಿ, ಬೀಗ ಹಾಕಿ ನಡೆ ಹೋಗೋಣ ಅಂತ ಹೋಗ್ತಿದ್ರೆ 6 ಜನ ಹೆಂಗಸರು ಬಂದಿದ್ದಾರೆ ಕಾವಲ್ಗೆರೆಯಿಂದ. ಸ್ವಾಮಿ 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 ಉಂಡಾರ ಸ್ವಾಮೀಜಿ, ఏమమ్మ ఇంత టైం అయింది, ఏం స్వామి మేము ఉండవు కదా, ಈ ಸ್ವಾಮಿ ಅಂತ ಮತ್ತೆ ಎಲ್ಲ ಓಪನ್ ಮಾಡಿ ಕೊಟ್ಬಿಟ್ಟು ಬಂದಿದ್ದೆ. ನಾನು ಜನಗಳಿಗೆ ಮಾಡ್ತಿಲ್ಲ, ಜನಾರ್ದನಂಗೆ ಮಾಡ್ತಾ ಇದ್ದೀನಿ. ಸ್ವಾಮಿಗೆ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ, ಆ ಗೋಮಾತೆಗೆ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಒಬ್ಬರು ಕಾಲೇಜಲ್ಲಿ NSS ಇದೆ, NCC ಇದೆ, ಏನೇನೇನೇನೇನೇನೇನೇನೋ ಇದೆ. ಅವ್ರು ಯಾರು ಒಬ್ಬರು ಬಂದು ಯಾರಿಗೆ ಮಾಡ್ತಿದ್ದೀರಾ ಜಪಾನ್ ಅಂದರೆ, ಯಾರಿಗೆ ಮಾಡ್ತಿದ್ದೀರಾ? ನಮ್ಮ ಜನಕ್ಕೆ, ನಮ್ಮ ರೈತರಿಗೆ. ನಮ್ದೊಂದಿರಲಿ ಸ್ವಾಮಿ. ಎಷ್ಟು ಸಂಘಗಳಿದೆ, ಎಷ್ಟು ಆರ್ಗನೈಸೇಷನ್ಸ್ ಇದೆ. ಯುವ ಮಂಡಳಿ ಮಂತು ಅನ್ನುವುದು, ಅದು ರಾಮನವಮಿ ದಿವಸ ಬಣ್ಣ ಹಾಕೊಳ್ಳೋಕ್ಕಷ್ಟೇ ರವಿ. ವೈ ಡೋಂಟ್ ಯು ಕಮ್ ನೌ? ಒನ್ ಡೇ, ಹಾಫ್ ಡೇ ವಿತ್ ಒನ್ ಗ್ರೂಪ್ ಆಗೋಲ್ಲ ಇವೆಲ್ಲ. ದಿಲ್ ಹೋನ ಭಯ್ಯ, ದಿಲ್ ಹೋನ, ದಿಲ್ ಹೋ ತೋ ಸಬ್ ಕಾಮ್ ಹೋತಾ ಹೈ. ದಿಲ್ ಇಚ್ಛ ನೈ, ದಿಲ್ ಕೈಸೆ ಹೋನ. ಆ ಹೃದಯ ಅನ್ನೋದೇ ಇಲ್ಲ ಇವ್ರುಗಳಿಗೆ. ಆ ಕೋವಿಡ್ ಟೈಮಲ್ಲಿ ನಾನು ಊಟ ಹಾಕ್ತಾ ಇದ್ದೆ, ನಿಮಗೆಲ್ಲ ಗೊತ್ತು. ಬೆಳಗ್ಗೆ ಎದ್ದು ಓಡೋಗಲ್ಲಿ ಲೈನ್ ನಿಲ್ಲಿಸಿ ಊಟ ಹಾಕ್ತಾ ಇದ್ದೆ. ಎಷ್ಟು ಕಷ್ಟಪಡ್ತಿದ್ದೆ ಗೊತ್ತಾ ನಿಮಗೆ? ಯಾರೋ ಬಂದರು, ಸ್ವಾಮೀಜಿ ಅಡುಗೆ ಎಲ್ಲಿ ಮಾಡಿಸ್ತಿದ್ದೀರಾ? ಮಾಡಿಸ್ಕೋತೀವಪ್ಪ, ಏನು ಮಾಡೋದು, ಅಷ್ಟು ಜನ ಹಸ್ಕೊಂಡು ಬರ್ತಾರೆ. ಅಲ್ಲ ಎಲ್ಲಿ ಮಾಡಿಸ್ತಿದ್ದೀರಾ? ಇಲ್ಲಪ್ಪ ನಮ್ಮ ಭಟ್ರ ಹತ್ರ ಮಾಡಿಸ್ತಾ ಇದ್ದೀನಿ. ನಾನು ಅನ್ಕೊಂಡೆ ಮೆಸೇಜಿಗೆ ಬಂದರು ಅಂತ. ಅವ್ರು ಹೋದರು ಗ್ರೂಪಲ್ಲಿ, ಫೋಟೋಗಳು ತೊಗೊಂಡ್ರು. ಅಡುಗೆ ಮಾಡ್ತಿದ್ಯಾ, ನಾನು ಕಂಪ್ಲೇಂಟ್ ಕೊಡ್ತೀನಿ. ಇದು ನನಗೆ ಸಹಾಯ ಕೊಟ್ಟಿರೋದು. ಅವ್ರು ಫೋನ್ ಮಾಡಿದ್ರು, ಸ್ವಾಮೀಜಿ ನಾಳೆಯಿಂದ ಅಡುಗೆ ಮಾಡಲ್ಲ, ಯಾರೋ ಬಂದು ನಮ್ಗೆ ಹೆದರಿಸ್ತಾ ಇದ್ದಾರೆ. ನಾನಿದ್ದೀನಿ, ನೀವು ಅಡುಗೆ ಮಾಡಿ ಪರವಾಗಿಲ್ಲ, ಬಾಗಿಲು ಹಾಕ್ಕೊಂಡು ಅಡುಗೆ ಮಾಡಿ, ಹೊರಗಡೆಯವ್ರಿಗೆ ಯಾರಿಗೂ ಕೊಡಲ್ಲ ಅಂಥೇಳಿ ನಾವು ಮಾಡ್ತಿದ್ದೀವಿ. 3,000 ಜನಕ್ಕೆ ಊಟ ಹಾಕ್ತಾ ಇದ್ದೀವಿ. ಸಹಾಯ ಮಾಡೋದು ಬಿಟ್ಟು ಹೋಗ್ಬಿಟ್ಟು ನೀನು ಯಾಕೆ ಮಾಡ್ತಿದ್ದೆ ಅಡುಗೆ, ಅದು ಫೋಟೋ ತೊಗೊಂಡಿದ್ದೀನಿ, ನೀವು ಅಡುಗೆ ಮಾಡೋಂಗಿಲ್ಲ, ಕೋವಿಡ್ ಟೈಮ್ ಇದೆ. ಅಲ್ಲ 3,000 ಜನ ಕೆಲಸ ಇಲ್ಲ, ಕೂಲಿಕಾರರು, ಆಟೋ ರಿಕ್ಷಾ ಓಡಿಸೋರು, ಅವ್ರಿಗೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. ನೀನು ಒಂದು 10 ಜನಕ್ಕೆ ಊಟ ಹಾಕೋ ಪರವಾಗಿಲ್ಲ. ಆ ಊಟ ಬಡಿಸೋದಕ್ಕೆ ಜಡ್ಜ್ಗಳು ಬರ್ತಾ ಇದ್ದಾರೆ,
ಸೆಷನ್ ಜಡ್ಜ್ಗಳು ಬಂದು ಸಹಾಯ ಮಾಡ್ತಿದ್ದಾರೆ, ಎಂಥ ಕೆಲಸ ಆಗ್ತಿದೆ ಅಂತ. ಈ ಭಾವನೆ ತೆಗೆದು ಬಿಡಬೇಕು ಮನುಷ್ಯ. ಇಲ್ಲೇ ನೀವು ಫೇಲ್ ಆದಾಗ ದೇವ್ರ ಹತ್ರ ಏನು ಪ್ರಾರ್ಥನೆ ಮಾಡಕ್ಕೆ ಹೋಗ್ತಿರ್ರಿ? ಯಾವ ದೇವರು, ಯಾವ ದೇವಿ, ಯಾವ ಪೂಜೆ ಮಾಡ್ತಿರ್ರಿ? ಇಲ್ಲಿ ಶುದ್ಧವಾಗಿಲ್ಲದೆ ಇದ್ದರೆ ಗುರು ಮಹಾರಾಜ ಇದನ್ನೇ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಇದನ್ನೇ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಒಂದು ನಾಯಿ ಹಸುವೆಯಿಂದ ಸತ್ರು ನಾನು ಸುಮ್ಮನೆ ಇರುವುದಿಲ್ಲ. ಎಲ್ಲ ಜೀವರಾಶಿಗಳಲ್ಲಿ ಪರಮಾತ್ಮ ಇದ್ದಾನೆ. ಉಪನಿಷತ್ತಿನ ವಾಕ್ಯ ಅದು. ಏಷ ಸರ್ವೇಷು ಭೂತೇಷು ಗೂಢಾತ್ಮ ನ ಪ್ರಕಾಶತೇತು ಅಗ್ರಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಅವನಿಗೆ ಮಾತ್ರ ಗೊತ್ತಾಗುತ್ತೆ, ರಮಣ ಮಹರ್ಷಿಗಳಂತವ್ರಿಗೆ ಗೊತ್ತಾಗುತ್ತೆ. ಎಲ್ಲ ಕಡೆ ಪ್ರಾಣ ಇದೆ, ಬರೀ ನನಗೊಬ್ಬಂಗೆ ಅಲ್ಲ, ಎಲ್ಲ ಜೀವರಾಶಿಗಳಿಗಿದೆ. ಇವತ್ತು 10,000 ಹಸುಗಳಿಗೆ ನಾವು ಮೇವು ಹಾಕ್ತಾ ಇದ್ದೀವಿ. 10,000 ಹಸುಗಳು. ಕೂಡ್ಲಿಗೆ ಹೋಗ್ತೀರಾ, ಬಳ್ಳಾರಿಗೆ ಹೋಗ್ತೀರಾ, ಹೊಸಪೇಟೆಗೆ ಹೋಗ್ತೀರಾ, ವಿಜಯನಗರಕ್ಕೆ ಹೋಗ್ತೀರಾ, ಎಲ್ಲಿ ಹೋಗಿ ನೋಡಿ. ಅದ್ಯಾವನು ಪುಣ್ಯಾತ್ಮ ಸನ್ಯಾಸಿ ಬಂದು, ನಾವು ಹೋಗೋದೇ ಇಲ್ಲ, ಅವ್ರ ಹತ್ರ ಕೇಳೋಕೆ ಹೋಗೋದಿಲ್ಲ, ಗಾಡಿಗಳು ಅವಯವೇ ಬಂದು ಅನ್ಲೋಡ್ ಮಾಡಿ ಹೋಗುತ್ತವೆ ಅಂತ ಹೇಳೋರಿದ್ದಾರೆ. ಸೊ ನಿಂತಿದೆಯಾ ನಮ್ಮ ಕೆಲಸ? ಇಟ್ ಈಸ್ ಫಾರ್ ಯು ಟು ಟೇಕ್ ದಿ ಅಡ್ವಾಂಟೇಜ್, ನಾಟ್ ಮೈ ಸೆಲ್ಫ್. ಅವರ್ ವರ್ಕ್ ವಿಲ್ ಕಂಟಿನ್ಯೂ. ಮೆನ್ ಮೇ ಕಮ್, ಮೆನ್ ಮೇ ಗೋ, ವಿ ವಿಲ್ ಬಿ ವಾಕಿಂಗ್ ಲೈಕ್ ರಿನೋಸರಸ್ ಅಂತೇಳಿ ಬುದ್ಧನ ಮಾತದು. ಗೇಂಡಾಮೃಗದ ಥರ ಓಡಾಡ್ಕೊಂಡಿರ್ತೀವಿ, ನಾವು ಕೆಲಸ ಮಾಡ್ಕೊಂಡಿರ್ತೀವಿ. ಏನು ಬರಲಿ, ಯಾರು ಬರಲಿ ನೋಡ್ತಾ ಇಲ್ವಾ? ಯಾರು ಈಗ ಬರೋಣ, ನಾನು ಮಾತಾಡ್ಸಲ್ಲ. ಮೊದಲಾದ್ರೆ ಇಲ್ಲಿ ವಾಕ್ ಮಾಡೋದು, ಸ್ವಾಮೀಜಿ ನಮಸ್ಕಾರ ಅವರು, ಅಯ್ಯಪ್ಪ ಇಲ್ಲಿ ಕರ್ಗಿರ್ಬಿಟ್ರೆ ಆಮೇಲೆ ನಾವು ಇಲ್ಲ ಅಂದ್ರೆ ಇಂಥ ಏನು ಮಾಡ್ತೀರಾ? ಚಿಂತೆ ಇಲ್ಲ. ಜಗನ್ಮಾತೆ ನಮ್ಮನ್ನು ಕಾಪಾಡ್ತಾಳೆ. ಭಗವಾನ್ ಶ್ರೀರಾಮಕೃಷ್ಣರು ನಮ್ಮ ಶ್ರೀರಕ್ಷೆ. ನೀವೆಲ್ಲ ಇದ್ದೀರಾ, ನಿಮ್ಮ ಪ್ರಾರ್ಥನೆ ನಮಗೆ ಶ್ರೀರಕ್ಷೆ. ಇಷ್ಟು ಸಾಕು. ವಿ ವಿಲ್ ಕಂಟಿನ್ಯೂ ಅವರ್ ಜರ್ನಿ ಟುವರ್ಡ್ಸ್ ಪರ್ಫೆಕ್ಷನ್. ನಾನು ಹಸುಗೆ ಹುಲ್ಲು ಹಾಕ್ತಿಲ್ಲ, ನನ್ನ ಜೀವನವನ್ನು ಧಾರೆ ಎರೆದಿದ್ದೀನಲ್ಲ ಸೇವೆಗೋಸ್ಕರ, ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಅಷ್ಟೇ. ಹಸುಗೆ ಹಾಕ್ಬೋದು, ಜನಗಳಿಗೆ ಹಾಕ್ಬೋದು, ದನಗಳಿಗೆ ಹಾಕ್ಬೋದು. ಆದರೆ ನಂಗೆ ಒಂದೊಂದ್ಸಲ ಅನಿಸುತ್ತೆ ದನಗಳೇ ವಾಸ. ಓಡ್ ಬರ್ತವೆ. ಅಲ್ಲಿದ್ದಾರೆ ನೋಡಿ, ಸಾಕ್ಷಿಗೆ ಅಲ್ಲಿದ್ದಾರೆ ನೋಡಿ, ಕೂತಿದ್ದಾರೆ, ಓಡೋಡ್ ಬರ್ತವೆ. ಇಷ್ಟು ದೊಡ್ಡ ಕೊಂಬುಗಳು. ನೀವು ಓಡೋಗ್ಬಿಡ್ತೀರ ಕೊಂಬು ನೋಡಿದ್ರೆ. ಮೂಗುದಾರ ಇಲ್ಲ, ಬಂದಿದ್ದೆ ಹೀಗೆ ಅನ್ನತ್ವೆ. ನೀನೇ ತಾನೇ ಕೊಟ್ಟಿದ್ದು ಊಟ, ನೀನು ತಾನೇ ಹುಲ್ಲು ತಂದಿದ್ದು ಅಂತ ಅನ್ನುತ್ತವೆ. ಅವೇ ವಾಸಿ. ಶ್ರೀ ಸ್ವಾಮಿ ವಿವೇಕಾನಂದರು ಹಾಕಿಕೊಟ್ಟಿದ್ದ ಮಾರ್ಗವನ್ನು ಚಾಚೂ ತಪ್ಪದೆ ನಾವು ಪರಿಪಾಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ದಿಸ್ ಇಸ್ ಎನ್ ಅಟೆಂಪ್ಟ್ ಟು ಫಾಲೋ ದ ಗ್ರೇಟ್ ಟೀಚಿಂಗ್ಸ್ ಆಫ್ ಸ್ವಾಮಿ ವಿವೇಕಾನಂದ. ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ಮೈ ಗಾಡ್ ದ ಪೂರ್, ಮೈ ಗಾಡ್ ದ ಮಿಸರಬಲ್. ಸ್ವಾಮಿ ವಿವೇಕಾನಂದರ ಮಾತುಗಳಿದ್ದು, ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಅಲ್ಲೊಂದು ಡ್ಯಾನ್ಸ್ ಇಟ್ಕೊಳ್ಳಿ, ಅದೇ ಅಲ್ಲೊಂದು ಬೇರೆ ಮೋಜು ಮಸ್ತಿ ಇಟ್ಕೊಳ್ಳಿ. ರಾತ್ರಿವರೆಗೂ ನಿಂತಿರ್ತಾರೆ ಜನ. ಸೇವಾ ಕೆಲಸ ಅಲ್ವಾ? ಮೊನ್ನೆ ಯಾರೋ ಬಂದಿದ್ರು, ಹಾಗೆ ವಾಪಸ್ ಹೊಟ್ಟೋಗ್ತಾ ಇದ್ರು. ರೀ ನಾ ಇಲ್ಲೇ ನಿಂತಿದ್ದೆ. ಅಲ್ಲ ಸ್ವಾಮೀಜಿ, ಪಾಪ ನಿಮ್ಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಸ್ವಾಮೀಜಿ? ಪಾಪ ನಿಮ್ಗೆ ಡಿಸ್ಟರ್ಬ್ ಮಾಡಬಾರ್ದಲ್ವಾ ಅಂತ ಹೇಳಿದ್ರು. ಭಲೇ ಅಂದ್ಕೊಂಡೆ ನಾನು. ಅಲ್ಲ, ಈ ತಲೆ ನಮಗಿಲ್ವಲ್ಲ ಭಲೇ. ಜೀವನದಲ್ಲಿ ಒಬ್ರಿಗೊಬ್ರು ಹೊಂದ್ಕೋಬೇಕು. ಅದಕ್ಕೆ ಏನು ಹೇಳ್ತಾರಮ್ಮ? ವಸುದೇವ ಕುಟುಂಬಕ್ಕೆ. ನಾನಲ್ಲ, ನೀವಲ್ಲ, ವಸುದೇವ ಕುಟುಂಬಕ್ಕೆ ಎಲ್ಲರೂ ಅಂತ ಹೇಳಿ, ಸ್ವಾಮಿ ವಿವೇಕಾನಂದರ ಕೃಪೆ ನಿಮ್ಮೆಲ್ರಿಗೂ ಆಗಲಿ ಅಂತ ಹೇಳಿ ಮಂಗಳವನ್ನು ಹೇಳ್ತೀನಿ. ಆರತಿ ಮಾಡಿ ಬರ್ತಾರ? ಎಲ್ಲಿ ಫೋನ್ ಮಾಡಿ ಬರ್ತಾ ಇದ್ದಾರೆ. ರಾಧೆ 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 ಗೋವಿಂದ, ಬೃಂದಾವನ ಚಂದ, ಬೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ 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 ಗೋವಿಂದ, ಬೃಂದಾವನ ಚಂದ, ಬೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ.
चोर राधे गोविंद नंद कुमार राधे गोविंद वृंदावन छंद वृंदावन छंद अनाथ नाथ दीना बंधु राधे गोविंद पुराण पुरुष पुण्य श्लोक राधे गोविंद राधे गोविंद वृंदावन वृंदावन छंद अनाथ नाथ दीना बंधु राधे गोविंद पंढरीनाथ पांडुरंग राधे गोविंद वृंदावन वृंदावन छंद अनाथ नाथ दीना बंधु राधे गोविंद जय विठ्ठल जय हरि विठ्ठल राधे गोविंद विठ्ठल जय हरि विठ्ठल राधे गोविंद वृंदावन छंद वृंदावन छंद अनाथ नाथ दीना बंधु राधे गोविंद अनाथ नाथ दीना बंधु राधे गोविंद अनाथ नाथ दीना